ಆತ್ಮೀಯ ವಿದ್ಯಾರ್ಥಿಗಳೇ, ಇನ್ನೇನು ದ್ವಿತೀಯ ಪಿ ಯು ಸಿಯ ವಾರ್ಷಿಕ ಪರೀಕ್ಷೆ ಹತ್ತಿರ ಬರ್ತಾ ಇದೆ. ಈ ನಿಟ್ಟಿನಲ್ಲಿ ನಾವು ಪರೀಕ್ಷೆಯ ತಯಾರಿಯ ದೃಷ್ಟಿಯಿಂದ ಎಲ್ಲ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಅವಲೋಕನ ಮಾಡುವುದು ಬಹಳ ಉತ್ತಮವಾದಂತಹ ಒಂದು ವಿಧಾನ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು 2025-26ನೇ ಸಾಲಿನ ದ್ವಿತೀಯ ಪಿ ಯು ಸಿಯ ಪೂರ್ವಸಿದ್ಧತಾ ಪರೀಕ್ಷೆ 1 ಇದರ ಒಂದು ಮಾಡೆಲ್ ಆನ್ಸರ್ ಹೇಗಿರಬೇಕು, ಒಂದು ಪ್ರಿಪರೇಟರಿ ಎಕ್ಸಾಮನ್ನು ಬಿಡಿಸುವುದರ ಜೊತೆಗೆ ಒಂದು ಮಾದರಿ ಉತ್ತರವನ್ನು ನಾವು ಹೇಗೆ ಬರೀಬೇಕು, ಈ ಪರಿಕಲ್ಪನೆಯೊಂದಿಗೆ ನಾವು ಈ ವಿಡಿಯೋವನ್ನು ನೋಡೋಣ. ಈಗಾಗಲೇ ಮಾಡೆಲ್ ಕ್ವಶನ್ ಪೇಪರ್ 1 ಬಿಡಿಸಿದ್ದು, ಅದಕ್ಕೆ ನಿಮ್ಮ ಒಂದು ಒಳ್ಳೆಯ ಪ್ರತಿಕ್ರಿಯೆ ಬಂದಿದೆ. ಇದೇ ರೀತಿಯ ಪ್ರತಿಕ್ರಿಯೆ ಇನ್ನುಳಿದ ವಿಡಿಯೋಗಳಿಗೆ ಕೂಡ ಸಿಗಲಿ ಅಂತ ಆಶಿಸ್ತಾ ನಾವು 2025-26ನೇ ಸಾಲಿನ ದ್ವಿತೀಯ ಪಿ ಯು ಸಿಯ ಪೂರ್ವಸಿದ್ಧತಾ ಪರೀಕ್ಷೆ 1ರ ಒಂದಿಷ್ಟು ಪ್ರಶ್ನೋತ್ತರಗಳನ್ನು ನಾವು ನೋಡ್ತಾ ಬರೋಣ. ಹೇಗೆ ಬರೀಬೇಕು ಅನ್ನೋದನ್ನು ನಾವು ಗಮನಿಸ್ತಾ ಬಂದರೆ, ಮೊದಲು ಇದನ್ನು ಸೂಚನೆಗಳನ್ನು ಸರಿಯಾಗಿ ನೆನಪಲ್ಲಿಟ್ಟುಕೊಂಡಿರಿ, ಪ್ರಶ್ನೆಗಳ ಕ್ರಮ ಸಂಖ್ಯೆಯನ್ನು ಸರಿಯಾಗಿ ಬರೀರಿ. ಆಮೇಲೆ ಭಾಗ ಎದಲ್ಲಿ ಪ್ರಥಮವಾಗಿ ಏನು ಉತ್ತರ ಬರೆದಿರ್ತೀರಿ ಅದನ್ನು ಮಾತ್ರ ಪರಿಗಣಿಸ್ತಾರೆ. ಹಾಗೆ ಮೊದಲನೆಯ ಭಾಗ ಎದಲ್ಲಿ ನೀವೇನೇನು ಬರೀತೀರಿ ಅದನ್ನು ಬಹಳ ಕೇರ್ಫುಲ್ ಆಗಿ ಬರೀರಿ. ಭಾಗ ಎದಲ್ಲಿ ಕೊಟ್ಟಿರುವ ಆಯ್ಕೆಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಬರೆಯಿರಿ ಅನ್ನುವಂತಹ ಒಂದು ಪ್ರಶ್ನೆಯನ್ನು ನಾವು ಗಮನಿಸ್ತಾ ಇದ್ದೀವಿ. ಚೋಳರ ಗ್ರಾಮಾಡಳಿತವನ್ನು ತಿಳಿಸುವಂಥ ಶಾಸನ ಉತ್ತರ ಮೇರೂರು. ಮೊಹಮ್ಮದ್ ಬಿನ್ ತೊಗಲಕ್ಕನು ಪರಸ್ಪರ ವಿರುದ್ಧ ಗುಣಗಳ ಮಿಶ್ರಣವಾಗಿದ್ದ ಅಂದವರು ವಿ.ಎ. ಸ್ಮಿತ್ ಅವರು. ಬಹಮನಿ ಸುಲ್ತಾನರ ಮೊದಲ ರಾಜಧಾನಿ ಗುಲ್ಬರ್ಗಾ, ಆಮೇಲೆ ಬೀದರ್ ಅಂತ ನೋಡ್ತೀವಿ. 3ನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ? ಇದರಲ್ಲಿ ಟಿಪ್ಪು ತನ್ನ ಅರ್ಧ ರಾಜ್ಯವನ್ನು ಬ್ರಿಟಿಷರಿಗೆ ಬಿಟ್ಟು ಕೊಡಬೇಕು ಸರಿಯಾದ ಹೇಳಿಕೆ. ಯುದ್ಧವು ಮಂಗಳೂರು ಒಪ್ಪಂದದೊಂದಿಗೆ ಕೊನೆಗೊಂಡಿತು, ಇದು ತಪ್ಪಾಗಿದೆ. ಯಾಕೆಂದರೆ 2ನೇ ಆಂಗ್ಲೋ ಮೈಸೂರು ಯುದ್ಧ ಏನಿದೆ ಅದು ಈ ಮಂಗಳೂರು ಒಪ್ಪಂದದೊಂದಿಗೆ ಮುಗೀತು. ಹಾಗೂ 3ನೇ ಆಂಗ್ಲೋ ಮೈಸೂರು ಯುದ್ಧ ಇದು ಶ್ರೀರಂಗಪಟ್ಟಣ ಒಪ್ಪಂದದೊಂದಿಗೆ ನಡೆಯಿತು ಅಂತ ನೋಡ್ತೀವಿ. ಅಲ್ಲಿಗೆ ಆಯ್ಕೆ ಬಿ ಏನಾಗಿದೆ, ಇದು ತಪ್ಪಾಗಿದೆ. ಬಾಕಿ ಎಲ್ಲ ಸರಿ ಇದೆ ಅಂತ ನೋಡ್ತೀವಿ. ಇನ್ನು ಅಸಹಕಾರ ಚಳವಳಿಯನ್ನು ಹಿಂದಕ್ಕೆ ಪಡೆಯಲು ಕಾರಣವಾದಂತಹ ಘಟನೆ ಯಾವುದು ಅಂತ ಕೇಳಿದ್ರೆ ಚೌರಿ ಚೌರಾ ಘಟನೆ. ಆಮೇಲೆ ಬಿಟ್ಟ ಸ್ಥಳಗಳನ್ನು ಆರಿಸಿ ಬರೆಯಿರಿ. ಈ ಪ್ರಶ್ನೆಗಳ ಕಡೆಗೆ ನಾವು ಬರ್ತಾ ಬಂದರೆ ಸಿಂಧು ನಾಗರಿಕತೆಯ ಪ್ರಧಾನ ದೇವತೆ ನಿಮಗೆಲ್ಲ ಗೊತ್ತು, ಮಾತೃದೇವತೆ. 6ನೆಯ ಪ್ರಶ್ನೆಗೆ ಉತ್ತರ. ನಂತರದ ಚಾಲುಕ್ಯರ ಮೊದಲ ರಾಜಧಾನಿ ಮಾನ್ಯಖೇಟ ಅವರ ಮೊದಲ ರಾಜಧಾನಿಯಾಗಿತ್ತು ಅಂತ ನೋಡ್ತೀವಿ. ಆಮೇಲೆ ಗುರುಗ್ರಂಥ ಸಾಹೇಬ್ ಯಾವ ಲಿಪಿಯಲ್ಲಿದೆ ಅಂತ ಕೇಳಿದ್ದಾರೆ. ಗುರುಗ್ರಂಥ ಸಾಹೇಬ್ ಇದು ಗುರುಮುಖಿ ಲಿಪಿಯಲ್ಲಿದೆ. ಭಾರತದಲ್ಲಿ ಪೋರ್ಚುಗೀಸರ ಪ್ರಥಮ ಗವರ್ನರ್ ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾ ಅಂತ ನೋಡ್ತೀವಿ. ಆಮೇಲೆ ಗಂಗಾಧರ್ ರಾವ್ ದೇಶಪಾಂಡೆ ಇವರು ಕರ್ನಾಟಕದ ಕೇಸರಿ ಎಂದು ಪ್ರಖ್ಯಾತರಾಗಿದ್ದರು ಅಂತ ನೋಡ್ತೀವಿ. ಇನ್ನು ಹೊಂದಿಸಿ ಬರೆಯರಿಗೆ ಬಂದರೆ ಕಾಕುತ್ಸವರ್ಮ ಅಂದ ನಮಗೆ ನೆನಪಿಗೆ ಬರುವಂಥದ್ದು ಹಲ್ಮಿಡಿ ಶಾಸನ. 1ನೇ ಕೃಷ್ಣ, ಈತ ಕೈಲಾಸನಾಥ ದೇವಾಲಯವನ್ನು ಕಟ್ಟಿಸಿದ್ದಾನೆ. ಇನ್ನು ಶಹಜಹಾನ್ ಭಾಳ ಸುಲಭವಾದಂತಹ ಒಂದು ಉತ್ತರ, ತಾಜ್ ಮಹಲನ್ನು ಕಟ್ಟಿಸಿರೋದು. ಆಮೇಲೆ ಮಧ್ವಾಚಾರ್ಯ ಅಷ್ಟಮಠಗಳನ್ನು ನಿರ್ಮಾಣ ಮಾಡಿದವರು. ಸರ್ ಎಂ ವಿಶ್ವೇಶ್ವರಯ್ಯ ಕೈಗಾರಿಕೀಕರಣ ಇಲ್ಲವೇ ವಿನಾಶ ಅಂತ ನೋಡ್ತೀವಿ. ಆಮೇಲೆ 1 ಅಂಕದ ಪ್ರಶ್ನೆಗಳು. ಮೊಹೆಂಜೊದಾರೋ ಪದದ ಅರ್ಥವೇನು? ಮೊಹೆಂಜೊದಾರೋ ಪದದ ಅರ್ಥದಲ್ಲಿ ನಾವು ನೋಡಲಿಕ್ಕಿರೋದು ಮಡಿದವರ ದಿಬ್ಬ ಅಂತ ಕರೀತಾ ಇದ್ರು ಮೊಹೆಂಜೊದಾರೋ ಸಿಂಧಿ ಭಾಷೆಯಲ್ಲಿ. ಕಾನಿಷ್ಕ ಬೌದ್ಧ ಧರ್ಮವನ್ನು ಸ್ವೀಕರಿಸಲು ಪ್ರಭಾವ ಬೀರಿದವರು. ಅಶ್ವಘೋಷನ ಪ್ರಭಾವ ಇತ್ತು ಅಂತ ನೋಡ್ತೀವಿ. ಆಮೇಲೆ ಅಲ್ಬೆರುನಿಯ ಪ್ರಸಿದ್ಧ ಕೃತಿ ಯಾವುದು ಅಂತ ಇದೆ, ಕಿತಾಬ್ ಉಲ್ ಹಿಂದ್. ಇದನ್ನು ಆತ ಬರಿತಾನೆ. ರಾಮಾನುಜಾಚಾರ್ಯರ ಸಿದ್ಧಾಂತ ವಿಶಿಷ್ಟಾದ್ವೈತ ಅಂತ ನೋಡ್ತೀವಿ. ಬ್ರಿಟಿಷರು ಬಂಗಾಳವನ್ನು ಏಕೆ ವಿಭಜಿಸಿದರು ಅಂತಂದರೆ ಒಡೆದು ಆಳುವ ನೀತಿ, ಹಿಂದೂಗಳನ್ನು ಮುಸ್ಲಿಮರನ್ನು ಒಡೆದು ಆಳಬೇಕು ಅನ್ನುವ ನೀತಿಗೆ ಅನುಗುಣವಾಗಿ ಅವರು ವಿಭಜಿಸಿದರು ಅಂತ ನೋಡ್ತೀವಿ. ಇನ್ನು 2 ಅಂಕದ ಪ್ರಶ್ನೆಗಳು. ಇದನ್ನು ನಾವು ಭಾರತವನ್ನು ಪಶ್ಚಿಮದೊಂದಿಗೆ ಸಂಪರ್ಕಿಸುವ ಕಣಿವೆಗಳ ಕಡೆಗೆ ನೋಡ್ತೀವಿ. ಖೈಬರ್ ಮತ್ತು ಬೋಲಾನ್ ಕಣಿವೆಗಳು. ಪ್ರಾಕ್ತನ ಆಧಾರ ಅಂದರೆ ಪ್ರಾಚೀನ ಮಾನವನ ಜೀವನ ಮತ್ತು ಚಟುವಟಿಕೆಗಳ ಅವಶೇಷಗಳು. ಮೆಸೊಲಿಥಿಕ್ ಪದಾರ್ಥ, ಮೆಸೊ ಎಂದರೆ ಮಧ್ಯ, ಲಿಥಿಕ್ ಎಂದರೆ ಶಿಲೆ. ಹಿಂದೂ ನಾಗರಿಕತೆಯ ಅಂತ್ಯಕ್ಕೆ ಕಾರಣವಾದ 2 ಅಂಶಗಳು, ಪ್ರವಾಹ ಇರ್ಬೋದು, ಪರಿಸರ ಅಸಮತೋಲನ ಇರ್ಬೋದು, ಆಮೇಲೆ ಆರ್ಯರ ಆಕ್ರಮಣ ಇರ್ಬೋದು. ಇವೆಲ್ಲವುಗಳನ್ನು ಗಮನಿಸ್ತೀವಿ. ಮೌರ್ಯರ ಇತಿಹಾಸ ತಿಳಿಯೋದಕ್ಕೆ ನಮ್ಗೆ ಏನು ಆಧಾರ ಇದೆ ಅಂತ ಕೇಳಿದ್ರೆ ಅಶೋಕನ ಶಿಲಾಶಾಸನಗಳಿದ್ದಾವೆ, ದೀಪವಂಶ, ಮಹಾವಂಶ ಕೃತಿಗಳಿದ್ದಾವೆ, ಮೆಗಾಸ್ತನೀಸನ ಇಂಡಿಕಾ ಗ್ರಂಥ ಇದೆ. ಇವೆಲ್ಲವನ್ನು ಬರೀಬೋದು. ಚಾಲುಕ್ಯರ 2 ಕಲೆ ವಾಸ್ತುಶಿಲ್ಪದ ಕೇಂದ್ರಗಳು, ಬಾದಾಮಿ, ಐಹೊಳೆ, ಪಟ್ಟದಕಲ್ಲು. ಶಿವಾಜಿ ಸಂಗ್ರಹಿಸಿದ 2 ತೆರಿಗೆಗಳು, ಚೌತ್ ಮತ್ತು ಸರ್ದೇಶ್ ಮುಖ್. ಚಿಕ್ಕದೇವರಾಜ ಒಡೆಯರ 2 ಬಿರುದುಗಳು, ನವಕೋಟಿ ನಾರಾಯಣ, ಕರ್ನಾಟಕ ಚಕ್ರವರ್ತಿ. ಶಂಕರಾಚಾರ್ಯರು 6 ದೇವರ ಪೂಜೆಗೆ ಅವಕಾಶ ಮಾಡಿಕೊಡ್ತಾರೆ. ಅದರಲ್ಲಿ ಶಿವನ ಪೂಜೆ ಇದೆ, ಶಕ್ತಿಯ ಪೂಜೆ ಇದೆ, ಗಣೇಶನ ಪೂಜೆ ಇದೆ,
ಆಮೇಲೆ ಕುಮಾರನ ಪೂಜೆ ಇದೆ, ಆಮೇಲೆ ವಿಷ್ಣುವಿನ ಪೂಜೆ ಇದೆ, ಆಮೇಲೆ ಸೂರ್ಯನ ಪೂಜೆ ಇದೆ. ಈ 6 ದೇವರುಗಳ ಪೂಜೆಗೆ ಅವಕಾಶ ಮಾಡಿಕೊಟ್ಟು ಅವರು ವಿವಿಧ ಪಂಥಗಳನ್ನು ಒಂದುಗೂಡಿಸಿದರು. ಹಾಗೆ ಅವರನ್ನು ಷಣ್ಮತ ಸ್ಥಾಪನಾಚಾರ್ಯ ಅಂತ ಕರೀತಾರೆ. ಅನುಭವ ಮಂಟಪವನ್ನು ಸ್ಥಾಪಿಸಿದವರು ಬಸವಣ್ಣ. ಎಲ್ಲಿ ಅಂದರೆ ಕಲ್ಯಾಣದಲ್ಲಿ. ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಂಡಂತಹ ರಾಜ ಆ ಸೈನ್ಯದ ಖರ್ಚು ವೆಚ್ಚ ನೋಡ್ಕೋಬೇಕು. ಒಂದು ವೇಳೆ ಅದನ್ನು ಆಗಲಿಲ್ಲ ಅಂತಂದರೆ ತನ್ನ ಸಾಮ್ರಾಜ್ಯದ ಒಂದು ಭಾಗವನ್ನು ಅವರಿಗೆ ಬಿಟ್ಕೊಡ್ಬೇಕು. ರೆಸಿಡೆಂಟನ ಕಚೇರಿಯನ್ನು ಆರಂಭಿಸಬೇಕು. ಬ್ರಿಟಿಷರನ್ನ ಹೊರತುಪಡಿಸಿ ಬೇರೆ ಯಾವುದೇ ಅಧಿಕಾರಿಗಳನ್ನು, ವಿದೇಶಿಗರನ್ನ ಇಟ್ಕೋಬಾರ್ದು. ಇವೆಲ್ಲ ನೋಡ್ತೀವಿ. ಸ್ವಾಮಿ ವಿವೇಕಾನಂದರ 2 ಪತ್ರಿಕೆಗಳು, ಪ್ರಬುದ್ಧ ಭಾರತ ಮತ್ತು ಉದ್ಬೋಧನ. ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ಯಾವಾಗ ನಡೀತು ಅಂತ ಕೇಳಿದರೆ 1924ರಲ್ಲಿ ನಡೀತು. ಗಾಂಧೀಜಿಯವರು ಅಧ್ಯಕ್ಷತೆಯನ್ನು ವಹಿಸಿದರು. ಇವೆಲ್ಲವುಗಳನ್ನು ನಾವು ಕೇವಲ ಉತ್ತರಗಳನ್ನು ನೋಡೋದು ಮಾತ್ರ ಅಲ್ಲ, ಹೇಗೆ ಬರೀಬೇಕು ಅನ್ನೋದನ್ನು ಕೂಡ ಅತ್ಯಂತ ಸುದೀರ್ಘವಾಗಿ ನೋಡ್ತಾ ಹೋಗೋಣ. 100ಕ್ಕೆ 100 ತೆಗೆದುಕೊಳ್ಳುವ ರೀತಿಯಲ್ಲಿ ನಾವು ಹೇಗೆ ಬರೀಬೋದು ಅಂತ. ಮಹಾವೀರನ ಜೀವನ ಮತ್ತು ಬೋಧನೆ, ಅಲ್ಲಾವುದ್ದೀನ್ ಖಿಲ್ಜಿಯ ಸುಧಾರಣೆ, ಬ್ರಿಟಿಷ್ ಆಡಳಿತವು ಭಾರತೀಯ ಶಿಕ್ಷಣ ಮೇಲೆ ಬೀರಿದ ಪ್ರಭಾವ, ಕರ್ನಾಟಕ ಏಕೀಕರಣ ಚಳವಳಿಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಇದು 5 ಅಂಕದ ಪ್ರಶ್ನೆಗಳು. ಇನ್ನು 10 ಅಂಕದ ಪ್ರಶ್ನೆಗಳು: 6 ರಾಜಕೀಯ, ಸಾಮಾಜಿಕ, ಆರ್ಥಿಕ, ಧಾರ್ಮಿಕ ಜೀವನ, ಗುಪ್ತರ ಕಾಲದ ಸುವರ್ಣಯುಗ, ಅಕ್ಬರನ ಜೀವನ ಮತ್ತು ಸೈನಿಕ ಸಾಧನೆ, ಮೊದಲ ಸ್ವಾತಂತ್ರ್ಯ ಸಂಗ್ರಾಮದ ಕಾರಣ ಮತ್ತು ಪರಿಣಾಮ. ಎಲ್ಲ ಪ್ರಶ್ನೆಗಳನ್ನು ಗಮನಿಸಿದಾಗ ಇದು ಏನು ನಮ್ಮ ಇಲಾಖೆ ಬಿಡುಗಡೆ ಮಾಡಿದೆ ಆ ಬ್ಲೂ ಪ್ರಿಂಟ್ ಪ್ರಕಾರನೇ ಇದೆ ಅಂತ ನೋಡ್ತೀವಿ. ಹಾಗೆ ಆ ಬ್ಲೂ ಪ್ರಿಂಟನ್ನು ನಾವು ಇಲ್ಲಿ ಪಕ್ಕಾ ಮಾಡ್ಕೊಳ್ಳಿಕ್ಕೆ ಏನೂ ತೊಂದರೆ ಇಲ್ಲ. ಇನ್ನು ಕಾಲಾನುಕ್ರಮಕ್ಕೆ ಸಂಬಂಧಪಟ್ಟಂತೆ ಮೊದಲ ತರೈನ್ ಯುದ್ಧ, ಭಾರತ ಬಿಟ್ಟು ತೊಲಗಿ ಚಳವಳಿ, ನರ್ಮದಾ ನದಿ ಕಾಳಗ, ಸತಿ ನಿಷೇಧ ಕಾಯ್ದೆ ಇದೆ. ಇದರಲ್ಲಿ ಗಮನಿಸ್ತಾ ಬಂದರೆ ಪ್ರಾಚೀನ ಭಾರತದಲ್ಲಿ ಬರುವಂಥ ನರ್ಮದಾ ನದಿ ಕಾಳಗ ಇದು 1ನೇ ಪ್ಲೇಸಲ್ಲಿ ಬರುತ್ತೆ. ಇನ್ನು ಮಧ್ಯಯುಗೀನ ಭಾರತದಲ್ಲಿ ಬರುವಂತಹ ಮೊದಲನೇ ತರೈನ್ ಕದನ ಇದು 2ನೇ ಒಂದು ಸನ್ನಿವೇಶದಲ್ಲಿ ಬರುತ್ತೆ. ಆಮೇಲೆ ಇನ್ನು ಭಾರತ ಬಿಟ್ಟು ತೊಲಗಿ, ಸತಿ ಸಹಗಮನ ನಿಷೇಧ, ಇದು ಸತಿ ಪದ್ಧತಿಯ ನಿಷೇಧ 3ನೇ ಪಾಯಿಂಟಲ್ಲಿ ಬರುತ್ತೆ. ಹಾಗೂ ಕೊನೆಯಲ್ಲಿ ಭಾರತ ಬಿಟ್ಟು ತೊಲಗಿ ಚಳವಳಿ ಬರುತ್ತೆ. ಇನ್ನು ಮ್ಯಾಪಲ್ಲಿ ಪಾಟಲಿಪುತ್ರ, ಹಳೆಬೀಡು, ಬಿಜಾಪುರ, ಕಲ್ಕತ್ತಾ, ದಂಡಿಯನ್ನು ಕೇಳಿದ್ದಾರೆ. ಮತ್ತು ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳಿಗೆ ವಿಜಯನಗರ ಕಾಲದ ಧರ್ಮ ಸಾಹಿತ್ಯದ ಬಗ್ಗೆ ಕೇಳಿದ್ದಾರೆ. ಇವೆಲ್ಲವನ್ನು ಆಧಾರವಾಗಿ ಇಟ್ಕೊಂಡು ನಾವು ಹೇಗೆ ಬರೀಬೇಕು, ಒಂದು ಮಾಡೆಲ್ ಉತ್ತರ ಹೇಗಿರಬೇಕು, ಇದನ್ನು ನಾವು ಗಮನಿಸ್ತಾ ಬರೋಣ. ಈ ಥರ ನೀವು ಉತ್ತರಗಳನ್ನು ಬರೆದಾಗ ನಮಗೆ ಪೂರ್ಣ ಅಂಕಗಳು ಸಿಗತ್ತೆ. ಇದೊಂದು ಮಾದರಿ ಉತ್ತರ. ನಿಮಗೆ ಕೊಟ್ಟಂತಹ ಒಂದು ಆನ್ಸರ್ ಪೇಪರಲ್ಲಿ ನಾವು ಯಾವ ಥರ ಬರೀಬೇಕು ಅಂತ ಇಲ್ಲಿ ಭಾಗ ಎ ಅನ್ನೋದನ್ನು ನಾವು ಅನೇಕ ಸಲ ಬರೆಯುವುದೇ ಇಲ್ಲ. ಆದರೆ ಸ್ಪಷ್ಟವಾಗಿ ಭಾಗ ಎ ಅಂತ ಬರೆದು ಒಂದು ಅಂಡರ್ಲೈನನ್ನು ಮಾಡಿಬಿಟ್ರೆ ಆವಾಗ ನಮ್ಮ ವ್ಯಾಲ್ಯೂಯೇಷನ್ ಮಾಡೋರಿಗೆ ಅತ್ಯಂತ ಸ್ಪಷ್ಟವಾಗಿ ಗೊತ್ತಾಗ್ಬಿಡ್ತದೆ, ಓ ಭಾಗ ಎ ಯಲ್ಲಿ ಬರೆದಿದ್ದಾನೆ. ನೋಡಿ, ಇಲ್ಲಿ ಯಾವಾಗಲೂ ನೆನಪಿಟ್ಕೊಳ್ಳಿ, ಮೊದಲು ರೋಮನ್ ಅಂಕೆಯಲ್ಲಿ 1 ಮೇಲ್ಗಡೆ ನೀಟಾಗಿ ಬರೆದು ಒಂದು ಲೈನನ್ನು ಸ್ಕಿಪ್ ಮಾಡಿಬಿಡಬೇಕು. ಆಮೇಲೆ ಕ್ವಶನ್ ನಂಬರನ್ನು ಯಾವಾಗಲೂ ಮಾರ್ಜಿನ್ನ ಹೊರಗಡೆ ಬರೀಬೇಕು. ಆನ್ಸರ್ಗಳ ಪಾಯಿಂಟ್ ಏನಿರ್ತದೆ ಅದನ್ನು ಮಾರ್ಜಿನ್ ಒಳಗಡೆ ಬರೀಬೇಕು. ಕ್ವಶನ್ ನಂಬರು ಮಾರ್ಜಿನ್ನ ಹೊರಗಡೆ, ಪಾಯಿಂಟ್ಗಳು ಮಾರ್ಜಿನ್ನ ಒಳಗಡೆ ಇರಬೇಕು. ಮೊದಲನೇ ಪ್ರಶ್ನೆಗೆ ಉತ್ತರ ಮೇರೂರು ಶಾಸನ, ಚೋಳರ ಗ್ರಾಮಾಡಳಿತ ಹೇಳುವಂಥದ್ದು. 2ನೇ ಪ್ರಶ್ನೆಗೆ ಅತ್ಯಂತ ಸ್ಪಷ್ಟವಾಗಿ ಒಂದೊಂದು ಲೈನ್ ಬಿಟ್ಟು ಬರ್ಕೊಂಡು ಹೋಗಿಬಿಡಬೇಕು. ವೈರುಧ್ಯಗಳ ಮಿಶ್ರಣ, ವಿ ಎ ಸ್ಮಿತ್ ಹೇಳಿದ್ದು. ಆಮೇಲೆ ಬಹಮನಿಗಳ ಮೊದಲ ರಾಜಧಾನಿ ಗುಲ್ಬರ್ಗ. ಆಮೇಲೆ ಶ್ರೀರಂಗಪಟ್ಟಣ ಒಪ್ಪಂದದೊಂದಿಗೆ ಮುಕ್ತಾಯವಾಗಿತ್ತು, ಆಗಬೇಕಾಗಿತ್ತು. 3ನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಸಂಬಂಧಪಟ್ಟಂತೆ ತಪ್ಪಾದ ಹೇಳಿಕೆ. ಇನ್ನು ಗಾಂಧೀಜಿಯವರು ಅಸಹಕಾರ ಚಳವಳಿಯನ್ನು ಹಿಂತೆಗೆದುಕೊಳ್ಳಿಕ್ಕೆ ಕಾರಣ ಚೌರಿ ಚೌರ ಘಟನೆ. ಈ ಥರ ನಾವು ಸ್ಪಷ್ಟವಾಗಿ ಬರ್ಕೊಂಡು ಹೋಗಬೇಕಾಗತ್ತೆ. ಆಮೇಲೆ ಬಿಟ್ಟ ಸ್ಥಳಗಳನ್ನು ತುಂಬುವಾಗ ಸರಿಯಾಗಿ ಪ್ರಶ್ನೆ ನೋಡಿ, ಇಲ್ಲಿ ಕಂಟಿನ್ಯೂ ಆಗಿದೆ. 5 ಆದಮೇಲೆ ಮತ್ತು 1 ಅಲ್ಲ, 5 ಆದಮೇಲೆ 6. ಮಾತೃದೇವತೆ, ಸಿಂಧು ನಾಗರಿಕತೆಯ ಪ್ರಧಾನ ದೇವತೆ, ಆಮೇಲೆ ನಂತರದ ಚಾಲುಕ್ಯರ ಮೊದಲ ರಾಜಧಾನಿ ಮಾನ್ಯಕೇಟ, ಆಮೇಲೆ ಗುರುಗ್ರಂಥ ಸಾಹೇಬ್ದ ಲಿಪಿ, ಆಮೇಲೆ ಮೊದಲ ಪೋರ್ಚುಗೀಸ್ ಗವರ್ನರ್ ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾ, ಮತ್ತು ಗಂಗಾಧರ ರಾವ್ ದೇಶಪಾಂಡೆ ಕರ್ನಾಟಕದ ಕೇಸರಿ. ಈ ಥರ ನೀಟಾಗಿ ನಾವು ಬರ್ಕೊಂಡು ಹೋಗ್ಬಿಟ್ರೆ ವ್ಯಾಲ್ಯೂಯೇಷನ್ ಮಾಡೋರಿಗೆ ತುಂಬ ಅನುಕೂಲ ಆಗುತ್ತೆ. ಇನ್ನು ಹೊಂದಿಸಿ ಬರೆಯೋದನ್ನು ಯಾವತ್ತೂ ನೆನಪಿಟ್ಕೊಳ್ಳಿ, ಎ ಪಟ್ಟಿ ಏನಿದೆ ಆ ಎ ಪಟ್ಟಿ ಹಾಗೂ ಬಿ ಪಟ್ಟಿ ಎರಡನ್ನೂ ಬರೀಬೇಕು. ಕೆಲವು ಜನ ಕೇವಲ ಉತ್ತರ ಬರೀತಾರೆ, ಆಗ ನಮ್ಮ ವ್ಯಾಲ್ಯೂಯೇಷನ್ ಮಾಡೋರಿಗೆ ಮತ್ತೆ ಯಾವುದು ಅನ್ನೋದನ್ನು ಹುಡುಕಬೇಕಾಗತ್ತೆ. ಎ ಪಟ್ಟಿಯನ್ನು ಕ್ವಶನ್ ಪೇಪರ್ಲಿ ಇಟ್ಕೊಂಡು ನಾವು ಉತ್ತರವನ್ನು ವ್ಯಾಲ್ಯೂಯೇಷನ್ ಮಾಡಬೇಕಾಗತ್ತೆ. ಬಟ್ ಎರಡನ್ನೂ ನೀವು ಬರೆದು ಬಿಟ್ಟರೆ ಆವಾಗ ಭಾಳ ಸ್ಪಷ್ಟವಾಗಿ ನಮಗೆ ಗೊತ್ತಾಗ್ಬಿಡ್ತದೆ. ಕಾಕುತ್ಸವರ್ಮ, ಹಲ್ಮಿಡಿ ಶಾಸನ, 1ನೇ ಕೃಷ್ಣ, ಕೈಲಾಸನಾಥ ದೇವಾಲಯ, ಶಹಜಹಾನ್, ತಾಜ್ ಮಹಲ್, ಮಧ್ವಾಚಾರ್ಯ, ಅಷ್ಟಮಠಗಳು, ಸರ್ ಎಂ ವಿಶ್ವೇಶ್ವರಯ್ಯ ಕೈಗಾರಿಕೀಕರಣ, ಇಲ್ಲವೇ ವಿನಾಶ. ಈ ಥರ ಬರೆದಾಗ ನಮ್ಮ ಮೌಲ್ಯಮಾಪಕರಿಗೆ ಭಾಳ ಸುಲಭವಾಗಿ ನಿಮ್ಮ ಆನ್ಸರ್ ಪೇಪರನ್ನು ವ್ಯಾಲ್ಯೂಯೇಷನ್ ಮಾಡಲಿಕ್ಕಾಗತ್ತೆ. ಅದು ಒಂದು ಧನಾತ್ಮಕವಾದಂಥ ಪರಿಣಾಮವನ್ನು ಬೀರತ್ತೆ. ಇಲ್ಲಾಂದರೆ ನೀವು ಕೇವಲ ಒಂದೇ ಪಟ್ಟಿಯನ್ನು ಬರೆದಾಗ ಅದು ಕೆಲವೊಮ್ಮೆ ಋಣಾತ್ಮಕ ಪರಿಣಾಮವನ್ನು ಬೀರಬಹುದು. ಮತ್ತೆ ಕ್ವಶನ್ ಪೇಪರನ್ನು ತಗೋಬೇಕು, ನೋಡಬೇಕು, ಒಂದಿಷ್ಟು ಸಮಯ ಕೂಡ ಜಾಸ್ತಿ ಬೇಕಾಗತ್ತೆ. ಆವಾಗ ಸಹಜವಾಗಿ ನಿಮ್ಮ ಉಳಿದ ಉತ್ತರಗಳನ್ನು ನೋಡಲಿಕ್ಕೆ ಕಡಿಮೆ ಸಮಯ ತಗೊಳ್ತಾರೆ. ಅವರಿಗೆ ನಿರ್ದಿಷ್ಟ ಸಮಯದಲ್ಲಿ ಮುಗಿಸುವ ಒಂದು ಗುರಿ ಇರೋದರಿಂದ ಆವಾಗ ನಿಮ್ಮ ಉಳಿದ ಉತ್ತರಗಳನ್ನು ಸರಿಯಾಗಿ ಗಮನಿಸಲಿಕ್ಕೆ ಆಗದೇ ಇರೋ ಚಾನ್ಸಸ್ ಇರುತ್ತೆ. ಹಾಗೆ ಇದನ್ನು ಸ್ಪಷ್ಟವಾಗಿ 2 ಪಟ್ಟಿಯನ್ನು ಬರೆದನ್ನು ರೂಢಿ ಮಾಡ್ಕೊಳ್ಳಿ.
ಆಮೇಲೆ ಒಂದಂಕದ ಪ್ರಶ್ನೆಗಳಿಗೆ ಕರೆಕ್ಟಾಗಿ ನೋಡಿ 4 ಇದು ಭಾಗ ಮೊದಲನೇದರಲ್ಲಿ ಮಲ್ಟಿಪಲ್ ಚಾಯ್ಸ್ ಆಯಿತು, ಎರಡನೇದರಲ್ಲಿ ಬಿಟ್ಟ ಸ್ಥಳ ಆಯಿತು, ಮೂರನೇದು ಹೊಂದಿಸಿ ಬರೆಯೋದಾದರೆ, ನಾಲ್ಕನೇದು ಒಂದಂಕದ ಪ್ರಶ್ನೆಗಳು 4 ಅಂತ ರೋಮನ್ ಅಂಕಿಲಿ ಬರೆದು ಒಂದು ಲೈನನ್ನು ಬಿಡಿ. ಮಡಿದವರ ದಿಬ್ಬ ಅಥವಾ ಸತ್ತವರ ದಿಬ್ಬ ಮೊಹೆಂಜೊದಾರೋದ ಅರ್ಥ. ಆಮೇಲೆ ಕನಿಷ್ಕನ ಮೇಲೆ ಬೌದ್ಧ ಧರ್ಮವನ್ನು ಸ್ವೀಕರಿಸುವಂತೆ ಪ್ರಭಾವ ಬೀರಿದವನು ಅಶ್ವಘೋಷ. ಕಿತಾಬುಲ್ ಹಿಂದ್ ಅಲ್ಬೆರುನಿಯ ಪ್ರಸಿದ್ಧ ಕೃತಿ. ರಾಮಾನುಜಾಚಾರ್ಯರ ಸಿದ್ಧಾಂತ ವಿಶಿಷ್ಟಾದ್ವೈತ. ಇದು ಬಂಗಾಳ ವಿಭಜನೆಗೆ ಕಾರಣ, ಒಡೆದು ಆಳುವಂತಹ ನೀತಿ ಅಂತ ನೋಡ್ತೀವಿ. ಇಷ್ಟನ್ನು ನೆನಪಲ್ಲಿಟ್ಕೊಂಡ್ರಿ. ಇಲ್ಲಿವರೆಗೆ ನೀವು ಪ್ರಥಮವಾಗಿ ಬರೆದ ಉತ್ತರವನ್ನು ಮಾತ್ರ ಆಯ್ಕೆ ಮಾಡ್ತಾರೆ. ಹಾಗಾಗಿ ದಯವಿಟ್ಟು ಇದನ್ನು ನೆನಪಿಟ್ಕೊಳ್ಳಿ. ಒಂದು ವೇಳೆ ನಿಮಗೆ ಏನಾದರೂ ಈ ಉತ್ತರ ತಪ್ಪಿದೆ ಅಂತ ಅಂದ್ಕೊಂಡು ನೀವು ಕೊನೆಯಲ್ಲಿ ಬರೆದ್ರೆ ಇದನ್ನು ಕಾಟ್ ಹಾಕಿ, ಇಲ್ಲ ಅಂತಂದರೆ ಇದೇ ವ್ಯಾಲಿಡ್ ಆಗುತ್ತೆ. ಇದನ್ನೇ ಪರಿಗಣಿಸ್ತಾರೆ ಹೊರತು ಬೇರೆದನ್ನು ಪರಿಗಣಿಸೋದಿಲ್ಲ. ಹಾಗೆ ಭಾಗ ಎದಲ್ಲಿ ನಾವು ತುಂಬ ಕೇರ್ಫುಲ್ ಆಗಿರಬೇಕು. ಭಾಗ ಬಿಗೆ ಬರೋಣ. 2 ಅಂಕದ ಪ್ರಶ್ನೆಗಳು. ಈ ಥರ 2 ಅಂಕದ ಪ್ರಶ್ನೆಗಳನ್ನು ಅತ್ಯಂತ ಸ್ಪಷ್ಟವಾಗಿ ನೀವು ಈ ಥರ ಬರೆದು ಬಿಟ್ಟರೆ ತುಂಬ ಅನುಕೂಲ ಆಗುತ್ತೆ. 13 ಪ್ರಶ್ನೆ ಇರುತ್ತೆ, 8 ಬರೀಬೇಕು. ಆದರೆ ನಿಮಗೆ ಗೊತ್ತಿರುವಂಥ ಎಲ್ಲವನ್ನ ಬರೀರಿ. 8ಕ್ಕಿಂತ ಹೆಚ್ಚು ಗೊತ್ತಿದ್ರೆ ಎಲ್ಲವನ್ನೂ ಬರೀರಿ. ಯಾಕೆಂದರೆ ನಿಮಗೆ ಯಾವುದೋ ಒಂದು ಆಕಸ್ಮಿಕವಾಗಿ ತಪ್ಪೋದ್ರೂ ಕೂಡ ಇನ್ನೊಂದು ಸರಿಯಾಗತ್ತೆ, ಆವಾಗ ಮಾರ್ಕ್ಸ್ಗಳು ಸಿಗತ್ತೆ. ಎಲ್ಲಿ ನಿಮಗೆ ಜಾಸ್ತಿ ಅಂಕ ಸಿಗುತ್ತೋ ಅದನ್ನೇ ಹಿಡಿತಾರೆ. ಇಲ್ಲಿ ಭಾರತವನ್ನು ಪಶ್ಚಿಮದೊಂದಿಗೆ ಬೇರ್ಪಡಿಸುವ ಅಂಶಗಳು, ಬೋಲಾನ್ ಕೈಬರ್, ಈ ಥರ ಬರೆದು ಕೂಡ ಹಿಂಗೆ ರೈಟ್ ಹಾಕಿ ಇಲ್ಲಿ 2 ಮಾರ್ಕ್ಸ್ ಕೊಟ್ಕೊಂಡು ಹೋಗ್ಲಿಕ್ಕೆ ಈಸಿ ಆಗುತ್ತೆ. ಆಮೇಲೆ ಪ್ರಾಕ್ತನ ಆಧಾರ ಕೇಳಿದಾಗ ಪ್ರಾಚೀನ ಮಾನವನ ಜೀವನ ಮತ್ತು ಚಟುವಟಿಕೆಗಳ ಅವಶೇಷಗಳಿಗೆ ಪ್ರಾಕ್ತನ ಆಧಾರ ಅಂತಾರೆ. ಉದಾಹರಣೆಗಳನ್ನು ಬರೀರಿ, ಯಾಕೆಂದರೆ 2 ಅಂಕದ ಪ್ರಶ್ನೆಗಳಾಗಿರುತ್ತೆ. ಆಭರಣಗಳು, ಆಯುಧಗಳು, ಆಟಿಕೆಗಳು, ಈ ಥರ. ಆಮೇಲೆ ಮೆಸೋಲಿಥಿಕ್ ಎಂದರೇನು ಎಂದು ಕೇಳಿದರೆ, ಮೆಸೋಲಿಥಿಕ್ ಎಂಬುದು ಒಂದು ಗ್ರೀಕ್ ಭಾಷೆಯ ಶಬ್ದ. 2 ಪದಗಳಿಂದ ಬಂದಿದೆ. ಅದರಲ್ಲಿ ಮೆಸೋ ಮತ್ತು ಲಿಥಿಕ್. ಮೆಸೋ ಎಂದರೆ ಮಧ್ಯ, ಲಿಥಿಕ್ ಎಂದರೆ ಶಿಲೆ. ಮೆಸೋಲಿಥಿಕ್ ಎಂದರೆ ಮಧ್ಯಶಿಲಾಯುಗ. ಈ ರೀತಿ ಸ್ಪಷ್ಟವಾಗಿ ಬರೆದಾಗ ನಿಮಗೆ 2 ಅಂಕಗಳು ಆರಾಮಾಗಿ ಸಿಗತ್ತೆ. ಆಮೇಲೆ ಸಿಂಧು ನಾಗರಿಕತೆಯ ಅವನತಿಗೆ ಕಾರಣ ಪರಿಸರ ಅಸಮತೋಲನ, ಪ್ರವಾಹ ಇದೆ, ಆರ್ಯರ ಆಕ್ರಮಣ ಇದೆ. ನಿಮಗೆ ಸ್ಪಷ್ಟತೆ ಇದ್ದರೆ 2 ಕಾರಣಗಳನ್ನು ಬರೀಬೋದು. ಆಮೇಲೆ ಮೌರ್ಯರ ಇತಿಹಾಸ ತಿಳ್ಕೊಳ್ಳೋದಕ್ಕೆ ಶಿಲಾಶಾಸನಗಳಿದೆ. ವಿಶಾಖದತ್ತನ ಮುದ್ರಾ ರಾಕ್ಷಸ ಇದೆ. ಮೆಗಾಸ್ತನಿಸನ ಇಂಡಿಕಾ ಇದೆ. ದೀಪವಂಶ ಮತ್ತು ಮಹಾವಂಶ ಸಿಲೋನ್ ಕೃತಿಗಳಿದ್ದಾವೆ. ಕ್ವಶನ್ ನಂಬರನ್ನು ಹಾಕೋದನ್ನು ಮಾತ್ರ ನೀವು ಅತ್ಯಂತ ಸ್ಪಷ್ಟವಾಗಿ ಹಾಕಬೇಕು. 29ನೇ ಪ್ರಶ್ನೆ, ನಂತರದ ಆರಂಭದ ಚಾಲುಕ್ಯರ ಕಲೆ ಮತ್ತು ವಾಸ್ತುಶಿಲ್ಪದ ಕೇಂದ್ರಗಳು, ಬಾದಾಮಿ, ಐಹೊಳೆ, ಪಟ್ಟದಕಲ್ಲು. ಶಿವಾಜಿ ಸಂಗ್ರಹಿಸಿದಂತಹ 2 ತೆರಿಗೆಗಳು, ಚೌತ್ ಮತ್ತು ಸರ್ದೇಶ್ ಮುಖ್. ಆಮೇಲೆ ಚಿಕ್ಕದೇವರಾಜ ಒಡೆಯರ ಬಿರುದುಗಳು, ನವಕೋಟಿ ನಾರಾಯಣ, ತೆಂಕಣ ರಾಜ, ಕರ್ನಾಟಕ ಚಕ್ರವರ್ತಿ, ಕರ್ನಾಟ ಭೂಪಾಲ, ಜಲರಿಪು, ಹೀಗೆ ಬೇರೆ ಬೇರೆ ಬಿರುದುಗಳು. 2 ಬಿರುದುಗಳನ್ನ ಬರೀರಿ. ಶಂಕರಾಚಾರ್ಯರನ್ನ ಷಣ್ಮತ ಸ್ಥಾಪನಾಚಾರ್ಯ ಅಂತ ಯಾಕೆ ಕರೀತಾರೆ ಅಂತ ಹೇಳಿ, ಅವರು ಶಿವ, ಶಕ್ತಿ, ಕುಮಾರ, ಗಣೇಶ, ಸೂರ್ಯ ಮತ್ತು ವಿಷ್ಣುವಿನ ಪೂಜೆಗೆ ಅವಕಾಶ ಮಾಡಿಕೊಟ್ರು. ಅಲ್ಲಿಗೆ 1 ಅಂಕ ಸಿಗತ್ತೆ. ಇದು ತುಂಬ ಇಂಪಾರ್ಟೆಂಟ್. ವಿವಿಧ ಪಂಥಗಳನ್ನು ಒಂದುಗೂಡಿಸಿದ್ರು. ಬರೇ ನೀವು ವಿಷ್ಣುವಿನ ಪೂಜೆಗೆ ಅವಕಾಶ ನೀಡಿದರು ಅಂತ ಕೇಳಿದ್ರೆ 1 ಮಾರ್ಕ್ಸ್ ಸಿಗುತ್ತೆ. ವಿವಿಧ ಪಂಥಗಳನ್ನು ಒಂದುಗೂಡಿಸಿದ್ರಿಂದ ಅವರಿಗೆ ಷಣ್ಮತ ಸ್ಥಾಪನಾಚಾರ್ಯ ಅಂತ ಕರೀತಾರೆ. ಆವಾಗ ನಿಮಗೆ 2 ಮಾರ್ಕ್ಸ್ ಸಿಗುತ್ತೆ. ಕಲ್ಯಾಣದಲ್ಲಿ ಬಸವೇಶ್ವರರು ಅನುಭವ ಮಂಟಪವನ್ನು ಸ್ಥಾಪಿಸಿದರು. ಆಮೇಲೆ ಸಹಾಯಕ ಸೈನ್ಯ ಪದ್ಧತಿಯ ಏನು ಗುಣಲಕ್ಷಣಗಳಿದ್ದಾವೆ, ಒಪ್ಪಿಕೊಂಡಂತಹ ದೇಶೀಯ ರಾಜ ರಕ್ಷಣೆಗಾಗಿ ಬ್ರಿಟಿಷ್ ಸೈನ್ಯವನ್ನು ಇಟ್ಕೋಬೇಕು, ಖರ್ಚು ವೆಚ್ಚವನ್ನು ಅವನೇ ನೋಡ್ಕೋಬೇಕು, ಒಂದು ವೇಳೆ ಆಗಲಿಲ್ಲ ಅಂತಂದರೆ ತನ್ನ ರಾಜ್ಯದ ಸ್ವಲ್ಪ ಭಾಗವನ್ನು ಬಿಟ್ಕೊಡ್ಬೇಕು, ರೆಸಿಡೆಂಟನ ಕಚೇರಿಯನ್ನು ಆರಂಭಿಸಬೇಕಾಗತ್ತೆ, ಬ್ರಿಟಿಷರನ್ನು ಹೊರತುಪಡಿಸಿ ಇತರ ಯುರೋಪಿಯನ್ಗೆ ಅವಕಾಶ ನೀಡುವಂತಿಲ್ಲ. ಹೀಗೆ 4 ಪಾಯಿಂಟ್ಸ್ಗಳನ್ನು ಇಲ್ಲಿ ಇಟ್ಟರು. ನಿಮಗೆ ಸ್ಪಷ್ಟತೆ ಇದ್ದರೆ ಕೇವಲ 2 ಅಂಶಗಳನ್ನು ಬರೆದು ಮುಂದಕ್ಕೆ ಹೋಗ್ಬೋದು. ಇನ್ನು ವಿವೇಕಾನಂದರ 2 ಪತ್ರಿಕೆಗಳು, ಪ್ರಬುದ್ಧ ಭಾರತ ಮತ್ತು ಉದ್ಬೋಧನ. ಯಾವಾಗಲೂ ನೆನಪಿಟ್ಕೊಳ್ಳಿ, 2 ಅಂಶಗಳಿದ್ದಾಗ ಈ ಥರ 1, 2 ಒಂದೊಂದು ಸಾಲಲ್ಲಿ ಒಂದೊಂದು ಬರೀಬೇಕು. ಪ್ರತಿ ಉತ್ತರ ಆದಮೇಲೆ ನೀವಿಲ್ಲಿ ಈ ಮಾಡೆಲ್ ಆನ್ಸರ್ನ ಗಮನಿಸ್ಬೋದು. ಹೆಂಗೆ ಬರೀಬೇಕು ಅನ್ನೋದನ್ನು ಇಲ್ಲಿ ನಿಮಗೆ ಮನದಟ್ಟು ಮಾಡಿಕೊಡುವಂಥ ಒಂದು ಪ್ರಯತ್ನ ಇದೆ. ಇನ್ನು ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ 1924, ಮಹಾತ್ಮ ಗಾಂಧೀಜಿಯವರು ಅದರ ಅಧ್ಯಕ್ಷರಾಗಿದ್ದರು. ಭಾಗ ಸಿಗೆ ಬರ್ತೀವಿ. ಭಾಗ ಸಿಯನ್ನು ಸರಿಯಾಗಿ ನೋಡ್ಕೊಳ್ಳಿ, ಯಾವ ಥರ ಬರೀಬೇಕು ಉತ್ತರವನ್ನು ಅನ್ನೋದಕ್ಕೆ ಇಲ್ಲಿ ನಿಮಗೆ 5ಕ್ಕೆ 5 ಅಂಕ ಖಂಡಿತ ನಿಮಗೆ ಈ ಥರ ಬರೆದ್ರೆ ಸಿಗುತ್ತೆ. ವರ್ಧಮಾನ ಮಹಾವೀರ, ಮೊದಲು ಹೆಡ್ಡಿಂಗ್ ಬರ್ಕೋಬೇಕು. ಇಸ್ವಿ ಗೊತ್ತಿದ್ರೆ ಬರೀಬೇಕು. ಸಾಮಾನ್ಯ ಶಕ ಪೂರ್ವ 599ರಿಂದ 527. ಪೀಠಿಕೆ ಅಂಶದಲ್ಲಿ ಮಹಾವೀರ ಜೈನ ಧರ್ಮದ 24ನೆಯ ತೀರ್ಥಂಕರ. ಆ ಧರ್ಮಕ್ಕೆ ಅತ್ಯಂತ ಜನಪ್ರಿಯತೆಯನ್ನು ತಂದವನು ಯಾರು ಅಂತ ಕೇಳಿದ್ರೆ ವರ್ಧಮಾನ ಮಹಾವೀರ. ಮುಂದಿನ ಹಂತದಲ್ಲಿ ಅವನ ಜೀವನ ಬಗ್ಗೆ ಬರೀಬೇಕು. ಜೀವನದಲ್ಲಿ ಏನೇನು ಬರೀಬೇಕು? ಅವನ ಜನನ ಎಲ್ಲಾಯಿತು? ವೈಶಾಲಿಯ ಸಮೀಪದ ಕುಂದಗ್ರಾಮ. ಅವನ ತಂದೆ ಸಿದ್ಧಾರ್ಥ, ತಾಯಿ ತ್ರಿಶಾಲಾದೇವಿ. ಆಮೇಲೆ 18ನೇ ವಯಸ್ಸಿನಲ್ಲಿ ಅವನ ಮದುವೆ ಆಯಿತು ಯಶೋಧಾಳೊಂದಿಗೆ. ಅನೋಜ್ಜ ಅಥವಾ ಪ್ರಿಯದರ್ಶಿನಿ ಅವನ ಮಗಳು. ಇವಿಷ್ಟು ವರ್ಧಮಾನನ ಜೀವನದ ಆರಂಭದ ಭಾಗ. ಆಮೇಲೆ ಸನ್ಯಾಸದೆಡೆಗೆ ವರ್ಧಮಾನ, ಈ ಥರ ಹೆಡ್ಡಿಂಗನ್ನು ನಾವು ಬರೆದ್ರೆ ವ್ಯಾಲ್ಯೂಷನ್ ಮಾಡೋರಿಗೆ ಅನುಕೂಲ ಆಗುತ್ತೆ ಮತ್ತು ಅವರಿಗೆ ನಿಮ್ಮ ಉತ್ತರಕ್ಕೆ ಒಂದು ಸ್ಪಷ್ಟತೆಯೂ ಬರುತ್ತೆ. ಯಾಕೆ ಅವನು ಸನ್ಯಾಸದೆಡೆಗೆ ಹೋದ, ಆರಾಮಾಗಿದ್ದವನು ಅಂತ ಕೇಳಿದ್ರೆ, ತನ್ನ ತಂದೆ ತಾಯಿಯರ ಆಕಸ್ಮಿಕ ಮರಣದಿಂದಾಗಿ ಆತ ಮನನೊಯ್ತಾನೆ, ಸನ್ಯಾಸಿ ಆಗ್ತಾನೆ. ಸನ್ಯಾಸಿಯಾಗಿ ಸತ್ಯವನ್ನು ಅರಿಸ್ತಾ ಸಂಚರಿಸ್ತಾನೆ. ಆಮೇಲೆ ಏನಾಯಿತು? ಜ್ಞಾನೋದಯ ಆಯಿತು. 13 ವರ್ಷ ಕಠಿಣವಾದಂತಹ ಸ್ವದೇಹ ದಂಡನೆ ಮಾಡ್ತಾನೆ. ಕೊನೆಗೆ ವೈಶಾಖದ 10ನೆಯ ದಿನ
ಕೈವಲ್ಯ ಎಂಬ ಜ್ಞಾನ ಪಡೆದುಕೊಂಡು ಕೇವಲಿನ್ ಅಂತ ಅನಿಸ್ಕೊಂಡ. ಕೇವಲಿನ್ ಅಂದರೆ ಏನು? ಸರ್ವಜ್ಞ ಅಂತ ಅರ್ಥ. ಇದನ್ನು ನಾವು ನೆನಪಲ್ಲಿ ಇಟ್ಕೊಳ್ಬೇಕು. ಜಿನ ಅಂತ ಅನಿಸ್ಕೋತಾನೆ, ಇಂದ್ರಿಯಗಳನ್ನು ಗೆದ್ದವನು. ಆಮೇಲೆ ಏನು ಮಾಡ್ದ ಜ್ಞಾನೋದಯ ಆದಮೇಲೆ ಅಂತ ಕೇಳಿದ್ರೆ ಪ್ರಚಾರ ಮಾಡ್ತಾನೆ. ಮುಂದಿನ 30 ವರ್ಷಗಳ ಕಾಲ ಆತ ಪ್ರಚಾರ ಮಾಡ್ತಾನೆ. ಕೋಸಲ, ಮಗಧ, ವಿದೇಹ, ಅಂಗ ಇಲ್ಲೆಲ್ಲ ಆತ ಪ್ರಸಾರ ಮಾಡ್ತಾನೆ. ಕೊನೆಯಲ್ಲಿ ಮರಣವನ್ನು ಬರೆಯಬೇಕು. ತನ್ನ 72ನೆಯ ವಯಸ್ಸಿನಲ್ಲಿ ಆತ ರಾಜಗೃಹದ ಸಮೀಪದ ಪಾವ ಎನ್ನುವಲ್ಲಿ 527 ಸಾಮಾನ್ಯ ಶಕ ಪೂರ್ವದಲ್ಲಿ ಮರಣವನ್ನು ಹೊಂದಿದ ಅಂತ. ಮಹಾವೀರ ಮತ್ತು ಬುದ್ಧ ಇಬ್ಬರು ಒಂದೇ ಕಾಲದವರು, ಸಮಕಾಲೀನರು. ಆದರೂ ಕೂಡ ಅವರು ಭೇಟಿಯಾಗುವಂಥ ಒಂದು ಸಂದರ್ಭ ಬಂದಿಲ್ಲ ಅನ್ನೋದು ಬಹಳ ಆಶ್ಚರ್ಯಕರ ಸಂಗತಿ. ಇನ್ನು ಮಹಾವೀರನ ಬೋಧನೆಗಳನ್ನು ಬರೀಬೇಕು. ಪಂಚಶೀಲಗಳು. ಈ ಪಂಚಶೀಲಗಳಲ್ಲಿ 4 ತತ್ವಗಳನ್ನು ಪಾರ್ಶ್ವನಾಥನಿಂದನೇ ಪಡ್ಕೋತಾನೆ. ಈ ವಿಚಾರವನ್ನು ನಾವು ಸ್ಪಷ್ಟವಾಗಿ ಬರೀಬೇಕು. ಯಾವ್ಯಾವುದದು? ಸತ್ಯ, ಅಹಿಂಸೆ, ಆಸ್ತೇಯ, ಅಪರಿಗ್ರಹ. ಹೊಸದಾಗಿ ಒಂದು ಅಂಶವನ್ನು ಸೇರಿಸ್ತಾನೆ ಮಹಾವೀರ. ಅದು ಯಾವುದು ಅಂತ ಕೇಳಿದ್ರೆ ಬ್ರಹ್ಮಚರ್ಯ. ಈ ಥರ ನಾವು ಅತ್ಯಂತ ಸ್ಪಷ್ಟವಾಗಿ ಪಂಚಶೀಲಗಳನ್ನು ಬರೆದ ಮೇಲೆ ತ್ರಿರತ್ನಗಳನ್ನು ಬರೀಬೇಕು. ಸಮ್ಯಕ್ ಜ್ಞಾನ, ನಂಬಿಕೆ, ನಡತೆ. ಇದನ್ನು ಆತ ಬೋಧಿಸ್ತಾನೆ. ಇತರ ವಿಚಾರಗಳನ್ನು ಕೂಡ ಹೇಳಬೇಕು. ದೇವರ ಅಸ್ತಿತ್ವದಲ್ಲಿ ನಂಬಿಕೆ ಇರಲಿಲ್ಲ, ಆತ್ಮದ ಅಸ್ತಿತ್ವವನ್ನು ನಂಬಿದ್ದ, ಜಾತಿ ಪದ್ಧತಿಯನ್ನು ಖಂಡಿಸ್ತಾನೆ, ಪ್ರಾಣಿ ಬಲಿಯನ್ನು ಖಂಡಿಸ್ತಾನೆ, ಅಹಿಂಸೆಗೆ ಪ್ರಾಧಾನ್ಯತೆಯನ್ನು ಕೊಡ್ತಾನೆ. ಗಿಡ, ಮರ, ಬಳ್ಳಿ, ಪ್ರಾಣಿ, ಪಶು, ಪಕ್ಷಿ ಎಲ್ಲವುಗಳಿಗೂ ಕೂಡ ಜೀವ ಇದೆ, ಯಾವುದನ್ನು ಹಿಂಸೆ ಮಾಡಬಾರ್ದು ಅಂತಾನೆ. ನಿರ್ವಾಣಕ್ಕಾಗಿ ತಪಸ್ಸನ್ನು ಆತ ಹೇಳ್ತಾನೆ. ಮತ್ತು ಅವನಿಗೆ 11 ಜನ ಶಿಷ್ಯರಿದ್ದರು. ಅವರಿಗೆ ಗಣಾಧರ ಅಂತ ಕರೀತಾ ಇದ್ರು. ಈ ಥರ ನಾವು ಉತ್ತರವನ್ನು ಬರೆದಾಗ ಯಾವ ಕಾರಣಕ್ಕೂ ನಿಮಗೆ 5 ಅಂಕಕ್ಕೆ 5 ಅಂಕವನ್ನು ತಪ್ಪಿಸೋದಕ್ಕೆ ಸಾಧ್ಯನೇ ಇಲ್ಲ. ಈ ಥರ ಸ್ಪಷ್ಟವಾಗಿ ನೀವು ಉತ್ತರಗಳನ್ನು ಬರೀಬೇಕು. ಈ ಥರ ಒಂದು ಮಾಡೆಲನ್ನು ನಿಮಗೆ ಕೊಡಲಾಗಿದೆ. ಇನ್ನು 31ನೆಯ ಪ್ರಶ್ನೆಯ ಕಡೆಗೆ ಬಂದರೆ ಅಲ್ಲಾವುದ್ದೀನ್ ಖಿಲ್ಜಿಯ ಸುಧಾರಣೆಗಳನ್ನು ಕೇಳಿದ್ದಾರೆ. ಅಲ್ಲಾವುದ್ದೀನ್ ಖಿಲ್ಜಿಯ ಸುಧಾರಣೆಯನ್ನು ಬರೆಯುವಾಗ ಒಂಚೂರು ಅವನ ಬಗ್ಗೆ ಬರೀಬೇಕು. ದೆಹಲಿ ಸುಲ್ತಾನರ ಪ್ರಮುಖ ದೊರೆಯಾಗಿದ್ದ. ಕೇವಲ ಸೈನಿಕ ಸಾಧನೆಗಳು ಮಾತ್ರ ಅಲ್ಲ, ಆಡಳಿತಾತ್ಮಕ ಸಾಧನೆಗಳಿಗೆ ಹೆಸರಾಗಿದ್ದ. ಅದರಲ್ಲಿ 4 ಅಂಶಗಳು ಬರುತ್ತೆ. ಆಡಳಿತಾತ್ಮಕ ಸುಧಾರಣೆಗಳು. ಅದರಲ್ಲಿ ಅವನು ತನ್ನನ್ನು ಭೂಮಿಯ ಮೇಲಿನ ದೇವರ ಪ್ರತಿನಿಧಿ ಅಂತ ಭಾವಿಸಿದ್ದ. ಅವನು ತನ್ನ ಆಸ್ಥಾನದಲ್ಲಿ ನಡೆಯುವ ಸಂಚನ್ನು ಸರಿ ಮಾಡಲಿಕ್ಕೆ ಸರದಾರರು, ಅಧಿಕಾರಿಗಳ ವೈವಾಹಿಕ ಸಂಬಂಧ ನಿರ್ಬಂಧಿಸ್ತಾನೆ, ಗುಪ್ತ ಸಭೆಗಳನ್ನು ನಿರ್ಬಂಧಿಸ್ತಾನೆ, ಗೂಢಾಚಾರಗಳನ್ನು ನೇಮಿಸ್ತಾನೆ, ಮದ್ಯಪಾನ ನಿಷೇಧಿಸ್ತಾನೆ, ಜೂಜಾಟವನ್ನು ನಿಷೇಧಿಸ್ತಾನೆ, ಉಲೇಮರ ಹಸ್ತಕ್ಷೇಪವನ್ನು ನಿಲ್ಲಿಸ್ತಾನೆ. ಮುಖ್ಯ ಅಂಶಗಳನ್ನು ಈ ರೀತಿ ಡಬಲ್ ಅಂಡರ್ಲೈನ್ ಮಾಡಬೇಕು. ಸೈನಿಕ ಸುಧಾರಣೆಗಳನ್ನು. ಮತ್ತು ಇನ್ನೊಂದು ಬರೆಯುವಾಗ ನೆನಪಿಟ್ಕೊಳ್ಳಿ, ಯಾವಾಗಲೂ ನೇರವಾಗಿ ನಾವು ಅಲ್ಲಾವುದ್ದೀನ್ ಖಿಲ್ಜಿಯು ದೆಹಲಿ ಸುಲ್ತಾನರ ಪ್ರಮುಖ ದೊರೆಯಾಗಿದೆ ಅಂತ ಬರೋದಕ್ಕಿಂತನೂ ಹೆಡ್ಡಿಂಗ್ ಬರ್ಕೋಬೇಕು, ಅಲ್ಲಾವುದ್ದೀನ್ ಖಿಲ್ಜಿಯ ಸುಧಾರಣೆಗಳು. ಈ ಥರ ಬರ್ಕೊಂಡು ನಾವು ಬರೆದ್ರೆ ನಿಮ್ಮ ಆನ್ಸರು ತುಂಬ ಚೆನ್ನಾಗಿ ಕಾಣುತ್ತೆ, ತುಂಬ ಚೆನ್ನಾಗಿ ವ್ಯಾಲ್ಯೂಯೇಷನ್ ಮಾಡೋರಿಗೆ ತಟ್ಟತ್ತೆ. ಇನ್ನು ಸೈನಿಕ ಸುಧಾರಣೆ, ಬೃಹತ್ ಸೈನ್ಯ, ಮುದ್ರೆಗಳನ್ನು ಹಾಕುವ ಪದ್ಧತಿ, ವಿಸ್ತೃತ ದಾಖಲಾತಿ ವಹಿ, ಜಾಗೀರನ್ನು ರದ್ದುಗೊಳಿಸ್ತಾನೆ, ನಗದು ರೀತಿಯಲ್ಲಿ ವೇತನ ಕೊಡ್ತಾನೆ, 234 ಟಂಕ, ಕುದುರೆಯನ್ನು ನಿರ್ವಹಿಸ್ತಾ ಇದ್ದವರಿಗೆ 78 ಟಂಕ, ಮತ್ತು ಆರಿಜಿ ಮುಮಾಲಿಕ್ ಎಂಬ ಅಧಿಕಾರಿಯ ನೇಮಕ. ಈ ಅಂಶಗಳನ್ನ ಬರೀಬೇಕು. ಕಂದಾಯ ಸುಧಾರಣೆಯಲ್ಲಿ ವೈಜ್ಞಾನಿಕ ಭೂಮಾಪನ, ಉಲೇಮರ ಮೇಲೆ, ಜಾಗೀರುದಾರರ ಮೇಲೆ, ಸರದಾರರ ಮೇಲೆ ಹೆಚ್ಚು ತೆರಿಗೆಯನ್ನು ವಿಧಿಸ್ತಾನೆ. ಅವರನ್ನು ತಣ್ಣಗಾಗಿಡಬೇಕು. ಅವರಿಗೆ ತೆರಿಗೆ ಕೊಡೋದ್ರಲ್ಲೇ ಸಮಯ ಹಾಳಾಗಬೇಕೇ ಹೊರತು ಈ ಆಸ್ಥಾನದಲ್ಲಿ ಸಂಚು ಮಾಡಲಿಕ್ಕೆ ಸಮಯ ಇರಬಾರ್ದು. ಇನ್ನು ಮುಸ್ಲಿಮೇತರರ ಮೇಲೆ ಜಜಿಯಾ ತಲೆಗಂದಾಯವನ್ನು ವಿಧಿಸ್ತಾನೆ. ಆಮೇಲೆ ಯಾತ್ರಾಕರವನ್ನು ಹೊರಡಿಸ್ತಾನೆ, ಸರಕು ತೆರಿಗೆಯನ್ನು ವಿಧಿಸ್ತಾನೆ, ಮತ್ತು ಮುಸ್ತಕ್ರಾಜ್ ಎಂಬಂತಹ ಅಧಿಕಾರಿಯನ್ನು ನೇಮಿಸ್ತಾನೆ. ಕಂದಾಯ ಅಧಿಕಾರಿಗಳ ವೇತನವನ್ನು ಹೆಚ್ಚು ಮಾಡ್ತಾನೆ ಮತ್ತು ಅವರು ಭ್ರಷ್ಟಾಚಾರಿಗಳಾಗದಂತೆ ತಡಿತಾನೆ. ಚಿಕ್ಕ ತಪ್ಪಿಗೂ ಉಗ್ರ ಶಿಕ್ಷೆಯನ್ನು ಕೊಟ್ಟು ಅವರನ್ನು ತಪ್ಪು ಮಾಡದಿದ್ದಂತೆ ತಡಿತಾನೆ. ಇನ್ನು ಆರ್ಥಿಕ ಸುಧಾರಣೆಗಳು ಅಥವಾ ಮಾರುಕಟ್ಟೆಯ ನಿಯಂತ್ರಣ. ಆತ ದೈನಂದಿನ ಬೆಲೆಗಳನ್ನು ನಿಗದಿಗೊಳಿಸ್ತಾನೆ. ಆ ಬೆಲೆ ಇಡೀ ಅವನ ಸಾಮ್ರಾಜ್ಯದಲ್ಲಿ ಏಕರೂಪವಾಗಿತ್ತು. ಅದಕ್ಕೋಸ್ಕರ ಪ್ರತ್ಯೇಕ ಇಲಾಖೆಯನ್ನೇ ಆರಂಭಿಸ್ತಾನೆ. ಧಾನ್ಯಗಳನ್ನ ಸಂಗ್ರಹಿಸ್ತಿರ್ತಾರೆ. ತೂಕಾಳತೆಯಲ್ಲಿ ಮೋಸ ಮಾಡುವಂತಿರಲಿಲ್ಲ. ಇದನ್ನು ನಾವು ಸ್ಪಷ್ಟವಾಗಿ ಬರೀಬೇಕು. ದರಪಟ್ಟಿಯನ್ನು ಸಾಧ್ಯ ಆದರೆ ನಮೂದಿಸಿ, ಥರ ಒಂದು ಬಾಕ್ಸಲ್ಲಿ ಹಾಕಿ. ಆವಾಗ ತುಂಬ ಚೆನ್ನಾಗಿರುತ್ತೆ. ಗೋಧಿ 1 ಮಣಕ್ಕೆ 7.5 ಜಿತಾಲು, ಅಕ್ಕಿ 5 ಜಿತಾಲು, ದ್ವಿದಳ ಧಾನ್ಯಕ್ಕೆ 5 ಜಿತಾಲು, ಒಂದು ಕುದುರೆಗೆ 100ರಿಂದ 200 ಟಂಕ. ಹೀಗೆ ಅಲ್ಲಾವುದ್ದೀನ್ ಖಿಲ್ಜಿ ಅವನ ಸುಧಾರಣೆಗಳ ಬಗ್ಗೆ ಕೊನೆಗೊಂದು ಕನ್ಕ್ಲೂಷನ್ ಕೊಡಬೇಕು. ಹಲವಾರು ಸುಧಾರಣೆಗಳನ್ನು ಜಾರಿಗೆ ತಂದಿದ್ದ. ಆಸ್ಥಾನದ ಸಂಚುಗಳನ್ನು ಹೇಗೆ ತಡೆದ ಅವನು, ಆಮೇಲೆ ಕುದುರೆಗಳ ಏನು ಅಕ್ರಮ ಮಾರಾಟ ನಡೀತದನ್ನು ಹೇಗೆ ತಡೆದ, ದಿನವಹಿ ಬೆಲೆಗಳನ್ನು ಹೇಗೆ ನಿಯಂತ್ರಿಸಿದ, ಇವೆಲ್ಲಗಳನ್ನು ಕ್ರೋಢೀಕರಿಸಿ ನಾವು ಬರೀಬೇಕು. ಇನ್ನು ಬ್ರಿಟಿಷ್ ಆಡಳಿತವು ಭಾರತದ ಶಿಕ್ಷಣದ ಮೇಲೆ ಬೀರಿದಂತಹ ಪ್ರಭಾವವನ್ನು ವಿವರಿಸಿ. ಈ ಸಲ ನಿಮಗೆ ಬಹಳ ಅನುಕೂಲ ಏನಂತ ಕೇಳಿದ್ರೆ, ಆಧುನಿಕ ಯುಗದಲ್ಲಿ 7 ಪ್ರಶ್ನೆಗಳಿದ್ದಾವೆ. ಈ 7 ಪ್ರಶ್ನೆಗಳಲ್ಲಿ 2 ಪ್ರಶ್ನೆಗಳು ಬಂದೇ ಬರ್ತದೆ. ಹಾಗೆ ಈ 7 ಪ್ರಶ್ನೆಗಳನ್ನು ನೀವು ಪಕ್ಕಾ ಮಾಡ್ಕೋಬೇಕು. ಅದರಲ್ಲಿ ಆರಂಭದಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಪ್ಲಾಸಿ ಕದನದ ಕಾರಣ ಮತ್ತು ಪರಿಣಾಮ ಇದೆ. ಆಮೇಲೆ ಬ್ರಿಟಿಷರ ವಿರುದ್ಧ ಟಿಪ್ಪುವಿನ ಸಂಘರ್ಷ ಇದೆ. ಆಮೇಲೆ ಸೋರಿಕೆಯ ಸಿದ್ಧಾಂತ ಇದೆ. ಆಮೇಲೆ ಬ್ರಿಟಿಷ್ ಆಡಳಿತ, ಈ ಪ್ರಶ್ನೆ, ಶಿಕ್ಷಣದ ಮೇಲೆ ಬೀರಿದ ಪ್ರಭಾವ ಇದೆ. ಇದಾದಮೇಲೆ ಸ್ವಾಮಿ ವಿವೇಕಾನಂದರ ವ್ಯಕ್ತಿತ್ವ ಇದೆ. ಭಾರತೀಯರಲ್ಲಿ ರಾಷ್ಟ್ರೀಯತೆಯನ್ನು ಬೆಳೆಸಿದ ಅಂಶಗಳಿದ್ದಾವೆ.
ಹಾಗೂ ಕರ್ನಾಟಕ ಏಕೀಕರಣ ಚಳವಳಿಯ ಹಂತಗಳಿದ್ದಾವೆ. ಈ 7 ಪ್ರಶ್ನೆಗಳನ್ನು ಸರಿಯಾಗಿ ಕಲ್ತ್ಕೊಂಡ್ಬಿಟ್ರೆ ನಿಮಗೆ 2 ಪ್ರಶ್ನೆ ಮುದ್ದಾಂ ಸಿಕ್ಕೇ ಸಿಗುತ್ತೆ. ಇಲ್ಲಿ ಶಿಕ್ಷಣದ ಮೇಲೆ ಪ್ರಭಾವ ಬೀರುವಾಗ ಬ್ರಿಟಿಷರು ಬಂದಾಗ ನಮ್ಮ ದೇಶದ ಶಿಕ್ಷಣ ಹೇಗಿತ್ತು ಅನ್ನೋದನ್ನು ಬರೀಬೇಕು. ಧರ್ಮಾಧಾರಿತವಾಗಿತ್ತು. ಹಿಂದೂಗಳು ಪಾಠಶಾಲೆಗಳಲ್ಲಿ, ಮುಸ್ಲಿಮರು ಮದರಸಾಗಳಲ್ಲಿ ಕಲಿತಾ ಇದ್ರು. ಇಂಥ ಸಂದರ್ಭದಲ್ಲಿ 1813 ಚಾರ್ಟರ್ ಆ್ಯಕ್ಟ್ 1 ಲಕ್ಷ ರೂಪಾಯಿಯನ್ನು ತೆಗೆದಿರಿಸ್ತದೆ. ಆದರೆ ಅದನ್ನು ಪೌರಾತ್ಯ ಶಿಕ್ಷಣಕ್ಕೆ ಬಳಸ್ಕೋಬೇಕಾ, ಪಾಶ್ಚಿಮಾತ್ಯ ಶಿಕ್ಷಣಕ್ಕೆ ಬಳಸ್ಕೋಬೇಕಾ ಅನ್ನುವಂಥ ಒಂದು ವಾದ ವಿವಾದದಿಂದಾಗಿ ಅದು ಉಪಯೋಗ ಬರೋದಿಲ್ಲ ಆ 1 ಲಕ್ಷ ರೂಪಾಯಿ. 1835 ಇದನ್ನು ಬಗೆಹರಿಸೋದಕ್ಕೆ ಲಾರ್ಡ್ ವಿಲಿಯಂ ಬೆಂಟಿಂಗ್ ಮೆಕಾಲೆಯನ್ನು ನೇಮಿಸ್ತಾನೆ. ಆ ಮೆಕಾಲೆ ತನ್ನ ವರದಿಯನ್ನು 1835 ಕೊಡ್ತಾನೆ. ಏನಿತ್ತು ಮೆಕಾಲೆಯ ಅಭಿಪ್ರಾಯ ಏನು ಅದನ್ನು ನಾವಿಲ್ಲಿ ಸ್ಪಷ್ಟವಾಗಿ ಬರೀಬೇಕು. ಅವನು ಯಾವಾಗಲೂ ಹೇಳ್ತಿದ್ದ ರಕ್ತ ಮತ್ತು ಬಣ್ಣಗಳಲ್ಲಿ ಮಾತ್ರ ಭಾರತೀಯರಾಗಿರಬೇಕು. ಅವರ ಅಭಿರುಚಿ ಏನಿದೆ, ಹವ್ಯಾಸ ಮತ್ತು ಬುದ್ಧಿಮತ್ತೆಗಳಲ್ಲಿ ಇಂಗ್ಲೀಷರನ್ನು ಸೃಷ್ಟಿ ಮಾಡಬೇಕು, ಅಂತಹ ಶಿಕ್ಷಣವನ್ನು ಜಾರಿಗೆ ತರಬೇಕು ಅನ್ನೋ ಅಭಿಪ್ರಾಯ ಹೊಂದಿದ್ದ. ಮತ್ತು ಭಾರತೀಯ ಸಾಹಿತ್ಯದ ಬಗ್ಗೆ ಅವನಿಗೆ ಅಂಥ ಒಳ್ಳೆಯ ಅಭಿಪ್ರಾಯ ಇರಲಿಲ್ಲ. ಆತ ಹೇಳ್ತಾನೆ, ಸಮಸ್ತ ಭಾರತ ಮತ್ತು ಅರೇಬಿಯಾದ ಪೌರಾತ್ಯ ಸಾಹಿತ್ಯವನ್ನು ಸೇರಿಸಲು ಕೂಡ ಅದು ಯುರೋಪಿನ ಒಂದು ಉತ್ತಮ ಗ್ರಂಥಾಲಯದ ಕಪಾಟಿನಲ್ಲಿರುವ ಪುಸ್ತಕಗಳಿಗೆ ಸಮನಾಗಲಾರದು ಅನ್ನುವ ಅಭಿಪ್ರಾಯವನ್ನು ಹೊಂದಿದ್ದ. ಹಾಗೆ ಅವನು ಪಾಶ್ಚಾತ್ಯ ಮಾದರಿಯಲ್ಲಿ ಇಂಗ್ಲೀಷ್ ಶಿಕ್ಷಣಕ್ಕೆ ಆತ ವರದಿಯನ್ನು ಕೊಡ್ತಾನೆ. ಕಾರಕೂನರನ್ನು ತಯಾರಿಸುವುದೇ ಅವನ ಶಿಕ್ಷಣದ ಒಂದು ಉದ್ದೇಶ ಆಗಿತ್ತು. 1835 ಅವನ ಸಲಹೆಯಂತೆ ಲಾರ್ಡ್ ವಿಲಿಯಂ ಬೆಂಟಿಂಗ್ ಇಂಗ್ಲೀಷ್ ಶಿಕ್ಷಣವನ್ನು ಜಾರಿಗೆ ತರ್ತಾನೆ. ಇದು ಆದಮೇಲೆ ನಾವು ಏನು ಮಾಡಬೇಕು ಅಂತ ಕೇಳಿದರೆ, ಮುಂದುವರೆದು ಆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಒಂದು ವರದಿಯನ್ನು ನೋಡಬೇಕು. ಸೊ ಆ ವರದಿ ಯಾವುದು ಅಂತ ಕೇಳಿದ್ರೆ ಬಹಳ ಪ್ರಸಿದ್ಧವಾದಂತಹ ವುಡ್ಸ್ ವರದಿ. 1854 ಭಾರತದಲ್ಲಿ ಇಂಗ್ಲೀಷ್ ಶಿಕ್ಷಣ ಹೆಂಗೆ ನಡೀತಾ ಇದೆ ಅದನ್ನು ವಿಮರ್ಶೆ ಮಾಡೋದಕ್ಕೆ ವುಡ್ ಬರ್ತಾನೆ. ವುಡ್ ವರದಿ ತನ್ನ ಸಮಗ್ರ ವರದಿಯನ್ನು ಕೊಡುತ್ತೆ. ಆ ವುಡ್ ವರದಿಯಲ್ಲಿ ಅನೇಕ ಅಂಶಗಳಿರುತ್ತೆ. ಅದರಲ್ಲಿ ಕಂಪನಿ ಏನು ಮಾಡಬೇಕು, ಹಳ್ಳಿಗಳಲ್ಲಿ ಪ್ರಾಥಮಿಕ ಶಾಲೆ, ಪಟ್ಟಣಗಳಲ್ಲಿ ಪ್ರೌಢಶಾಲೆ, ಜಿಲ್ಲಾ ಹಂತಗಳಲ್ಲಿ ಕಾಲೇಜುಗಳನ್ನು ಸ್ಥಾಪನೆ ಮಾಡಬೇಕು, ಪ್ರಾಥಮಿಕ ಶಿಕ್ಷಣ ದೇಶೀಯ ಭಾಷೆಯಲ್ಲಿರಬೇಕು, ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಪ್ರೋತ್ಸಾಹವನ್ನು ಕೊಡಬೇಕು, ಅವರಿಗೆ ಅನುದಾನವನ್ನು ಕೊಡಬೇಕು, ಆಮೇಲೆ ಸಾರ್ವಜನಿಕ ಶಿಕ್ಷಣ ಇಲಾಖೆಯನ್ನು ಸ್ಥಾಪನೆ ಮಾಡಬೇಕು, ಲಂಡನ್ ವಿಶ್ವವಿದ್ಯಾಲಯದ ಮಾದರಿಯಲ್ಲಿ ವಿಶ್ವವಿದ್ಯಾಲಯಗಳನ್ನು ಸ್ಥಾಪನೆ ಮಾಡಬೇಕು, ಕಲ್ಕತ್ತಾ, ಮುಂಬೈ, ಮದ್ರಾಸ್ಗಳಲ್ಲಿ ಶಿಕ್ಷಕರ ತರಬೇತಿಗೆ, ವೃತ್ತಿ ಶಿಕ್ಷಣಕ್ಕೆ, ಮಹಿಳಾ ಶಿಕ್ಷಣಕ್ಕೆ ಆದ್ಯತೆ ಕೊಡಬೇಕು ಅಂತ ಹೇಳಿ ಆತ ಶಿಫಾರಸ್ ಮಾಡ್ತಾನೆ. ಶಿಫಾರಸನ್ನು ಎಲ್ಲರೂ ಮಾಡ್ತಾರೆ, ಆದರೆ ಆ ಶಿಫಾರಸು ಜಾರಿಗೆ ಬಂತಾ ಇಲ್ವ ಅನ್ನೋದು ತುಂಬ ಮಹತ್ವ. ವುಡ್ ವರದಿಯ ಬಹುತೇಕ ಶಿಫಾರಸುಗಳು ಜಾರಿಗೆ ಬರ್ತದೆ. ಕಲ್ಕತ್ತಾದಲ್ಲಿ ಮೊದಲ ವಿಶ್ವವಿದ್ಯಾಲಯ ಆರಂಭ ಆಗುತ್ತೆ, ಸಾರ್ವಜನಿಕ ಶಿಕ್ಷಣ ಇಲಾಖೆ ಸ್ಥಾಪನೆಯಾಗತ್ತೆ, ಖಾಸಗಿ ವಿದ್ಯಾಸಂಸ್ಥೆಗಳಿಗೆ ಅನುದಾನ ಕೊಡುವ ಪದ್ಧತಿ ಆರಂಭ ಆಗುತ್ತೆ. ಇದೆಲ್ಲ ಕಾರಣಗಳಿಂದ ಇದನ್ನು ಭಾರತೀಯ ಶಿಕ್ಷಣದ ಮುಂದಿನ ಅನೇಕ ವರ್ಷಗಳವರೆಗೆ ಈ ವರದಿ ಪ್ರಭಾವ ಬೀರುವುದರಿಂದ ಇದನ್ನು ಒಂದು ಮಹಾಸನ್ನದು, ಇಂಗ್ಲೀಷ್ ಶಿಕ್ಷಣದ ಮಹಾಸನ್ನದು, ಮ್ಯಾಗ್ನಾ ಕಾರ್ಟಾ ಅಂತ ಕರೀತಾರೆ. ಈ ಥರ ನಾವು ಬರೆದು ಇದನ್ನು ಎಂಡ್ ಮಾಡಿದ್ರೆ ಖಂಡಿತ ನಿಮಗೆ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಪೂರ್ಣವಾದಂತಹ ಅಂಕಗಳು ಸಿಕ್ಕೇ ಬಿಡುತ್ತದೆ. ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಬಟ್ ಇಲ್ಲಿ ನೀವು ಬರೆಯುವಾಗ ಗಮನಿಸ್ಕೊಳ್ಳಿ, ಮೊದಲು ಪೀಠಿಕೆಯ ಭಾಗದಲ್ಲಿ ಯುರೋಪಿಯನರು ಬಂದಾಗ ಹೆಂಗಿತ್ತು, 1 ಲಕ್ಷ ರೂಪಾಯಿಯನ್ನು ಯಾಕೆ ಉಪಯೋಗಿಸ್ಕೊಳ್ಳಿಲ್ಲ, ಯಾರನ್ನ ನೇಮಕ ಆಯಿತು, ಮೆಕಾಲೆ ವರದಿ. ತುಂಬ ಜನ ಈ ಮೆಕಾಲೆ ವರದಿಯನ್ನು ಬರೆಯುವುದೇ ಇಲ್ಲ. ಇದನ್ನು ಬರೆದ್ರೆ ಮಾತ್ರ ನಿಮ್ಗೆ 5 ಅಂಕ ಸಿಗತ್ತೆ. ವುಡ್ ವರದಿಯ ಎಲ್ಲ ಅಂಶಗಳನ್ನು ನಾವು ಕ್ರೋಢೀಕರಿಸಿ ಕೊನೆಗೆ ಯಾಕದನ್ನು ಮಹಾಸನದು ಅಂತ ಕರೀತಾರೆ ಅನ್ನೋದನ್ನು ಬರೀಬೇಕು. ಇನ್ನು ಕರ್ನಾಟಕ ಏಕೀಕರಣ ಚಳುವಳಿಯ ಹಂತಗಳನ್ನು ಬರೆಯುವಾಗ ನಾವು ಆರಂಭದಲ್ಲಿ ಕನ್ನಡ ಮಾತನಾಡುವ ಜನ ಯಾಕೆ ಏಕೀಕರಣವನ್ನು ಬಯಸಿದರು ಅನ್ನೋದನ್ನು ಸ್ಪಷ್ಟಗೊಳಿಸಬೇಕು. ಹಂಚಿ ಹೋಗಿದ್ರು, ಎಲ್ಲೆಲ್ಲಿ ಹಂಚಿ ಹೋಗಿದ್ರು? ಮುಂಬೈ ಪ್ರಾಂತ್ಯ, ಹೈದರಾಬಾದ್ ಪ್ರಾಂತ್ಯ, ಮೈಸೂರು ಸಂಸ್ಥಾನ ಮತ್ತು ಮದ್ರಾಸ್ ಪ್ರಾಂತ್ಯ. ಅದರಲ್ಲಿಯೂ ಮುಂಬೈ ಪ್ರಾಂತ್ಯದಲ್ಲಿ ಬಿಜಾಪುರ, ಉತ್ತರ ಕನ್ನಡ, ಧಾರವಾಡ, ಹುಬ್ಬಳ್ಳಿ ಈ ಮೊದಲಾದ ಪ್ರದೇಶಗಳಿದ್ದವು. ಹೈದರಾಬಾದ್ ಪ್ರಾಂತ್ಯದಲ್ಲಿ ನಾವು ಗಮನಿಸ್ತಾ ಬಂದರೆ ಬೀದರ್ ಮತ್ತು ಗುಲ್ಬರ್ಗಾಗಳಿದ್ದವು. ಮದ್ರಾಸ್ನಲ್ಲಿ ದಕ್ಷಿಣ ಕನ್ನಡ ಇತ್ತು. ಮೈಸೂರು ಸಂಸ್ಥಾನ, ಮೈಸೂರು, ಬೆಂಗಳೂರು, ಶಿವಮೊಗ್ಗ ಇದನ್ನು ಒಳಗೊಂಡಂತಹ ಮೈಸೂರು ಸಂಸ್ಥಾನ ಇತ್ತು. ಮೀರಜ್ಜು, ಸಾಂಗ್ಲಿ, ಸೊಂಡೂರು, ಮುಧೋಳ, ಸವಣೂರು, ಅಕ್ಕಲಕೋಟೆ ಹೀಗೆ ಬೇರೆ ಬೇರೆ ಪ್ರದೇಶಗಳಲ್ಲಿ ಕನ್ನಡಿಗರು ಹರಿದು ಹಂಚಿ ಹೋಗಿದ್ರು. ಈ ವಿಷಯವನ್ನು ಆರಂಭದಲ್ಲಿ ತಗೋಬೇಕು ಪೀಠಿಕೆಯ ಭಾಗದಲ್ಲಿ. ಹಾಗಾದರೆ ಹರಿದು ಹಂಚಿ ಹೋಗಿದ್ದ ಕನ್ನಡಿಗರು ಹೇಗೆ ಐಕ್ಯಗೊಂಡರು ಅದನ್ನು ನಾವು ಬರೆಯಬೇಕು. ಪತ್ರಿಕೆಗಳು ಪ್ರಭಾವ ಬೀರಿದವು. ಸಂಯುಕ್ತ ಕರ್ನಾಟಕ, ವಿಶಾಲ ಕರ್ನಾಟಕ, ಕರ್ನಾಟಕ ವೃತ್ತ, ಒಂದ್ರ ಕೆಳಗೊಂದು ಸ್ಪಷ್ಟ ನೋಡಿದ ಕೂಡಲೇ ನಮ್ಮ ವ್ಯಾಲ್ಯೂಷನ್ ಮಾಡೋರಿಗೆ ಗೊತ್ತಾಗ್ಬಿಡ್ಬೇಕು, ಇವನಿಗೆ ಈ ವಿಷಯದ ಜ್ಞಾನ ಇದೆ ಅಂತ. ಅದು ನಿಮ್ಮ ಬರವಣಿಗೆಯಿಂದ ಅವಲಂಬಿಸಿಕೊಂಡಿದೆ. ಅಕ್ಷರ ತುಂಬ ಚೆನ್ನಾಗಿರಬೇಕು ಅಂತಿಲ್ಲ. ಸ್ಪಷ್ಟವಾಗಿ ಒಂದ್ರ ಕೆಳಗೊಂದು ಅತ್ಯಂತ ನಿಕಟವಾಗಿ, ಅತ್ಯಂತ ಸ್ಫುಟಿಕದ ಹಾಗೆ ಅವನಿಗೆ ಕಣ್ಣಿಗೆ ರಾಚವಂತಿರಬೇಕು. ಆಲೂರು ವೆಂಕಟರಾಯರ ಕರ್ನಾಟಕ ಗತವೈಭವ ಕೃತಿ ಬರೀಬೇಕು. ಕನ್ನಡ ಸಾಹಿತ್ಯ ಪರಿಷತ್ತು, ಕರ್ನಾಟಕ ವಿದ್ಯಾವರ್ಧಕ ಸಂಘವನ್ನು ಬರೀಬೇಕು. ಅನೇಕ ಕವಿಗಳು, ಇದನ್ನು ಒಂದು ಬಾಕ್ಸಲ್ಲಿ ಇಟ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ಆ ಬಾಕ್ಸಲ್ಲಿ ಒಂದು ಗುಂಪಲ್ಲಿ ಕವಿಗಳ ಹೆಸರನ್ನು ಬರೀಬೇಕು, ಇನ್ನೊಂದು ಗುಂಪಲ್ಲಿ ಕವನಗಳ ಹೆಸರನ್ನು ಬರೀಬೇಕು. ಕುವೆಂಪು ಅವರ ಜೈ ಭಾರತ ಜನನಿ ತನುಜಾತೆ, ಶಾಂತಕವಿಯ ರಕ್ಷಿಸು ಕರ್ನಾಟಕ ದೇವಿ, BM ಶ್ರೀ ಅವರ
ಏರಿಸಿ ಹಾರಿಸು ಕನ್ನಡ ಬಾವುಟ, ಹುಯಿಲುಗಳ ನಾರಾಯಣರಾಯರ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು, ಮಂಗೇಶ ಪೈ ಅವರ ತಾಯಿ ಬಾರೆ ಮೊಗವ ತೋರೆ, ಹೀಗೆ. ಆಮೇಲೆ KPCC ಮತ್ತು ಕರ್ನಾಟಕ ಏಕೀಕರಣ ಸಮಿತಿ 1924 ಬೆಳಗಾವಿ ಕಾಂಗ್ರೆಸ್ ಮತ್ತು 28ರಲ್ಲಿ ಆದಂತಹ ನೆಹರು ಸಮಿತಿ ಬೆಂಬಲ ಕೊಟ್ಟಿದ್ದು, ಅನೇಕ ನಾಯಕರ ಪಾತ್ರ ಒನ್ ಬೈ ಒನ್ ಆದೂರು ವೆಂಕಟರಾಯರಿದ್ದಾರೆ, ಸಿದ್ದಪ್ಪ ಕಂಬಳಿದ್ದಾರೆ, ಎಸ್ ನಿಜಲಿಂಗಪ್ಪ, ದೊಡ್ಡಮೇಟಿ ಅಂದಾನಪ್ಪ, ಕೆಂಗಲ್ ಹನುಮಂತಯ್ಯ, ಇವರೆಲ್ಲರ ಪಾತ್ರಗಳನ್ನು ನಾವು ಬರೀಬೇಕಾಗತ್ತೆ. ಆಮೇಲೆ ಬಹಳ ಮುಖ್ಯವಾಗಿ ಕರ್ನಾಟಕದ ಏಕೀಕರಣದಲ್ಲಿ ಹಂತಗಳು, ಅದರಲ್ಲಿ ಮೊದಲನೇದು ಧಾರ್ ಆಯೋಗ, SK ಧಾರ್ ನಾಯಕತ್ವದಲ್ಲಿ ಬರುತ್ತೆ. ಬಟ್ ಅದು ಏನು ಮಾಡುತ್ತೆ ಕೇಳಿದ್ರೆ, ಈ ಕರ್ನಾಟಕ ಆಗಲಿ ಅಥವಾ ಯಾವುದೇ ಆಗಲಿ ದೇಶೀಯ ರಾಜ್ಯಗಳನ್ನು ಭಾಷೆಯ ಆಧಾರದ ಮೇಲೆ ವಿಂಗಡಣೆ ಮಾಡುವುದಕ್ಕೆ ಅದು ಶಿಫಾರಸ್ಸು ಮಾಡೋದಿಲ್ಲ, ತಿರಸ್ಕಾರ ಮಾಡುತ್ತೆ. ಆಗ ಆಂಧ್ರ ಪ್ರದೇಶದ ರಚನೆಗಾಗಿ ಪೊಟ್ಟಿ ಶ್ರೀರಾಮುಲು ಅನ್ನೋರು 58 ದಿನಗಳ ಒಂದು ಐತಿಹಾಸಿಕ ಉಪವಾಸ ಮಾಡ್ತಾರೆ. ಅವರ ಮರಣದಿಂದಾಗಿ ಮತ್ತೆ ಈ ಭಾಷಾವಾರು ಪ್ರಾಂತ್ಯ ರಚನೆ ಕೂಗು ಜಾಸ್ತಿ ಆಗುತ್ತೆ. ಆಗ JVP ಕಮಿಟಿ ನೇಮಕ ಆಗುತ್ತೆ 1949ರಲ್ಲಿ. ಜೆ ಅನ್ನೋದ್ರೆ ಜವಾಹರ್ಲಾಲ್ ನೆಹರು, ವಿ ಅಂದರೆ ವಲ್ಲಭಭಾಯಿ ಪಟೇಲ್, ಪಿ ಅಂದರೆ ಪಟ್ಟಾಭಿ ಸಿದ್ದರಾಮಯ್ಯ. JVP ಯಾರ್ಯಾರು ಅನ್ನೋದನ್ನು ಬರೀಬೇಕು, 2 ಅಂಕ ಕೂಡ ನಿಮಗೆ ಹೆಲ್ಪ್ ಆಗುವಂಥ ವಿಚಾರ. ಇವರು 3 ಜನರ ಒಂದು ಸಮಿತಿ ಏನು ಮಾಡುತ್ತೆ, ಎಲ್ಲ ಕುಲಂಕುಷವಾಗಿ ವಿಚಾರ ಮಾಡಿ ಅದು ಆಂಧ್ರ ಪ್ರದೇಶವನ್ನು ರಚನೆ ಮಾಡುವುದಕ್ಕೆ ಒಪ್ಪುತ್ತೆ. JVP ಕಮಿಟಿ ಆಂಧ್ರ ಪ್ರದೇಶ ರಚನೆಯಾಗಲಿ ಅಂತ ಹೇಳುತ್ತೆ, ಆದರೆ ಕರ್ನಾಟಕದ ಪ್ರಸ್ತಾವನೆಯನ್ನು ತಿರಸ್ಕಾರ ಮಾಡುತ್ತೆ. ಆಗ ದೊಡ್ಡಮೇಟಿ ಅಂದಾನಪ್ಪ ಅವರು ಬಾಂಬೆ ಶಾಸನ ಸಭೆಗೆ ರಾಜೀನಾಮೆಯನ್ನು ನೀಡಿ ಪ್ರತಿಭಟನೆ ಮಾಡ್ತಾರೆ. ಮತ್ತೆ ಎಲ್ಲ ಕಡೆ ಭಾಷಾವಾರು ಪುನರ್ವಿಂಗಡಣ ಮಾಡಲೇಬೇಕು ಅನ್ನುವ ಕೂಗು ಎದ್ದಾಗ 1953ರಲ್ಲಿ ರಾಜ್ಯ ಪುನರ್ವಿಂಗಡಣಾ ಆಯೋಗ ಫಜಲ್ ಅಲಿ ನಾಯಕತ್ವದಲ್ಲಿ ನೇಮಕ ಆಗುತ್ತೆ. ಈ ರಾಜ್ಯ ಪುನರ್ವಿಂಗಡಣಾ ಆಯೋಗದಲ್ಲಿ HN ಕುಂಜರು ಮತ್ತು KM ಪಣಿಕ್ಕರ್ ಅಂತ ಇಬ್ಬರು ಸದಸ್ಯರಿದ್ದರು. ಅವರೆಲ್ಲ ಸೇರಿ 1955ರಲ್ಲಿ ವರದಿಯನ್ನು ಕೊಡ್ತಾರೆ, ಭಾಷಾವಾರು ವಿಂಗಡಣೆಯನ್ನು ಮಾಡಬಹುದು ಅಂತ ಹೇಳಿ. 1956ರಲ್ಲಿ ಏನು ಫಜಲ್ ಅಲಿ ಆಯೋಗ ಅಥವಾ ರಾಜ್ಯ ಪುನರ್ವಿಂಗಡಣಾ ಆಯೋಗ ಸಲಹೆಯನ್ನು ಕೊಡುತ್ತೆ, ಅದರ ಪ್ರಕಾರ ಕರ್ನಾಟಕ ರಾಜ್ಯ ಉದಯ ಆಯಿತು 1956 ನವೆಂಬರ್ 1ನೇ ತಾರೀಕು. ಆವಾಗ ಈ ನಮ್ಮ ಮೈಸೂರು, ಅದಕ್ಕೆ ಕರ್ನಾಟಕ ಎಂಬ ಹೆಸರಿರಲಿಲ್ಲ, ಏನು ಹೆಸರಿತ್ತು ನೆನಪಲ್ಲಿಟ್ಕೊಂಡಿರಬೇಕು, ಮೈಸೂರು ರಾಜ್ಯ ಅಂತ ಕರೀತಾ ಇದ್ರು. ಅದರಲ್ಲಿ ಮೈಸೂರು ಸಂಸ್ಥಾನದ ಜಿಲ್ಲೆಗಳಿದ್ದವು. ಹೈದರಾಬಾದ್ ಪ್ರಾಂತ್ಯದಿಂದ ಬೀದರ್, ಗುಲ್ಬರ್ಗಾ, ರಾಯಚೂರುಗಳು ಬಂದವು. ಬಾಂಬೆ ಪ್ರಾಂತ್ಯದಿಂದ ಬಿಜಾಪುರ, ಬೆಳಗಾವಿ, ಹುಬ್ಬಳ್ಳಿ, ಧಾರವಾಡ ಮತ್ತು ಉತ್ತರ ಕನ್ನಡಗಳು ಬಂದವು. ಮದ್ರಾಸ್ ಪ್ರಾಂತ್ಯದಿಂದ ದಕ್ಷಿಣ ಕನ್ನಡ, ಬಳ್ಳಾರಿಗಳು ಬಂದವು. ಕೊಳ್ಳೇಗಾಲ ಕೂಡ ಬಂತು. ಕೊಡಗನ್ನು ಕೂಡ ಒಟ್ಟುಗೂಡಿಸಿ 19 ಜಿಲ್ಲೆಗಳನ್ನು ಸೇರಿಸಿ ಏನು ಮಾಡಿದ್ರು, ವಿಶಾಲ ಮೈಸೂರು ರಾಜ್ಯ ನಿರ್ಮಾಣ ಆಯಿತು. ಎಸ್ ನಿಜಲಿಂಗಪ್ಪ ಅವರು ಆಗ ಕರ್ನಾಟಕದ ಮೊದಲ ಮುಖ್ಯಮಂತ್ರಿಯಾಗಿ ಆಯ್ಕೆಯಾದರು. ವಿಶಾಲ ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿ, ಹಳೆ ಮೈಸೂರಿನ ಮೊದಲ ಮುಖ್ಯಮಂತ್ರಿ KC ರೆಡ್ಡಿ, ಹಾಗೂ ಕರ್ನಾಟಕ ಎಂಬ ನಾಮಕರಣವಾದಾಗ D ದೇವರಾಜ ಅರಸು. ಇನ್ನು ಕರ್ನಾಟಕದ ನಾಮಕರಣ, ಇದನ್ನು ಬರೀಲೇಬೇಕು. ಕನ್ನಡಿಗರ ಆಸೆ ಇತ್ತು, ನಮಗೆ ವಿಶಾಲ ಮೈಸೂರು ರಾಜ್ಯ ಅಂತ ಹೆಸರು ಬೇಡಾಗಿತ್ತು, ಕರ್ನಾಟಕ ಎಂಬ ಹೆಸರು ಬೇಕಿತ್ತು. 1973ರಲ್ಲಿ D ದೇವರಾಜ ಅರಸು ಅವರು ಮುಖ್ಯಮಂತ್ರಿಯಾಗಿದ್ದಾಗ ಕರ್ನಾಟಕ ಎಂಬ ಮರುನಾಮಕರಣ ಆಯಿತು. ಹೀಗೆ ವಿವಿಧ ಭಾಗಗಳಲ್ಲಿ ಸೇರಿ ಹೋಗಿದ್ದಂಥ ಕನ್ನಡಿಗರು ಒಂದಾದರು ಅಂದನ್ನು ನಾವು ಬರೀಬೇಕು. ಆದರೂ ಇವತ್ತು ಕೂಡ ಕೆಲವೊಂದು ಕನ್ನಡ ಮಾತನಾಡುವ ಪ್ರದೇಶಗಳು ಬೇರೆ ಬೇರೆ ರಾಜ್ಯಗಳಲ್ಲಿ ಸೇರ್ಪಡೆಯಾಗಿದೆ. ಬೇಕಾದರೆ ಒಂದು ಉದಾಹರಣೆಯನ್ನು ಬರೀಬಹುದು. ಕಾಸರಗೋಡು, ಇಲ್ಲಿ ಕನ್ನಡಿಗರು ತುಂಬ ಇದ್ದಾರೆ, ಕನ್ನಡ ಮಾತನಾಡಿದ್ದಾರೆ, ಆದರೆ ಅವರು ಕೇರಳದಲ್ಲಿ ಸೇರಿ ಹೋಗಿದ್ದಾರೆ. ಈ ಗಡಿನಾಡ ಕನ್ನಡಿಗರನ್ನು ಮುಖ್ಯವಾಹಿನಿಗೆ ತರುವುದು ನಮ್ಮ ಒಂದು ಹೊಣೆಗಾರಿಕೆ ಅನ್ನೋದನ್ನು ಹೇಳಿದಾಗ ಬಹುಶಃ ವ್ಯಾಲ್ಯೂಯೇಷನ್ ಮಾಡೋರಿಗೆ ತುಂಬ ಖುಷಿ ಆಗುತ್ತೆ. ಆಗ ನಿಮಗೆ ಪೂರ್ಣಾಂಕಗಳು ಸಿಗುತ್ತೆ. ಇನ್ನು ಭಾಗ ಡಿಗೆ ಬರೋಣ. ಭಾಗ ಡಿಯಲ್ಲಿ ಆರ್ಯರ ಇದೊಂದು ಹೊಸ ಪ್ರಶ್ನೆ, ಸೇರ್ಪಡೆಯಾದ ಪ್ರಶ್ನೆ. ಆರ್ಯರ ಬಗ್ಗೆ ನಾವೊಂದು ಪೀಠಿಕೆಯನ್ನು ಬರೀಬೇಕು. ವೈದಿಕ ಸಂಸ್ಕೃತಿಯ ನಿರ್ಮಾಪಕರು ಅವರು, ಯಾಕೆಂದರೆ ಆ ವೇದಗಳನ್ನು ನಮಗೆ ಕೊಡುಗೆ ಕೊಟ್ಟವರು. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದವನ್ನು ಸಪ್ತಸಿಂಧು ಪ್ರದೇಶದಲ್ಲಿ ಅವರು ನೆಲೆಸ್ತಾರೆ. ಈ ಥರ ನಾವು ಒಂದು ಪೀಠಿಕೆಯನ್ನು ಹಾಕಿಬಿಟ್ಟು ಅವರ ರಾಜಕೀಯ ಸ್ಥಿತಿಗೆ ಬರಬೇಕು. ರಾಜಕೀಯ ಸ್ಥಿತಿಯಲ್ಲಿ ನಾವು ಗಮನಿಸಬೇಕಾಗಿದ್ದು, ಅವರು ಅನೇಕ ಬುಡಕಟ್ಟುಗಳು, ಜನ ಅಂತ ಕರೀತಾ ಇದ್ರು. ರಾಜನ್ ಮುಖ್ಯಸ್ಥನಾಗಿದ್ದ, ಸಹಾಯ ಮಾಡೋದಕ್ಕೆ ಪುರೋಹಿತ, ಸಂಗ್ರಹತ್ರಿ, ಸೇನಾಪತಿ, ವಿಸ್ಪತಿ, ಗ್ರಾಮಣಿ ಮೊದಲಾದ ಮಂತ್ರಿಗಳಿದ್ದರು. ಈ ವಿಷಯವನ್ನು ಬರೀಬೇಕು. ಆಮೇಲೆ ಬಹಳ ಮುಖ್ಯವಾಗಿ ಸಹಾಯ ಮಾಡುವುದಕ್ಕೆ 2 ಸಂಸ್ಥೆಗಳಿದ್ವು, ಸಭಾ ಮತ್ತು ಸಮಿತಿಗಳಿದ್ವು, ಇದನ್ನು ಬರೀಬೇಕು. ಆಮೇಲೆ ಆಡಳಿತ ವಿಭಾಗಗಳು, ರಾಜ್ಯ, ಪ್ರಾಂತ್ಯ, ಗೋಪ, ವಿಷಯ, ಗ್ರಾಮ, ಈ ಥರ ಒಂದು ಬಾಕ್ಸಲ್ಲಿ ಹಾಕಿ ನಾವು ಬರೆದಾಗ ಅತ್ಯಂತ ಸ್ಪಷ್ಟವಾಗಿಯೂ ಕಾಣುತ್ತೆ, ಚಂದನೂ ಕಾಣುತ್ತೆ, ಮತ್ತು ವ್ಯಾಲ್ಯೂಯೇಷನ್ ಮಾಡೋರಿಗೆ ತುಂಬ ಈಸಿಯಾಗಿ ಐಡೆಂಟಿಫೈ ಮಾಡೋಕ್ಕಾಗತ್ತೆ ನೀವು ಏನು ಬರೆದಿದ್ದೀರಿ ಅಂತ. ಆಮೇಲೆ ರಾಜ್ಯಗಳ ಉದಯ, ಜನಗಳು ಪ್ರಬಲರಾದರು, ರಾಜ್ಯದ ಉದಯ ಆಯಿತು. ರಾಜನ್ ಏನಾಗಿದ್ದ ಅವನೇ ಮುಂದೆ ರಾಜ ಆದ ಅಂತ ನೋಡ್ತೀವಿ. ವಂಶ ಪಾರಂಪರ್ಯವಾಯಿತು, ಕೆಲವು ವಂಶಗಳು ಹುಟ್ಕೊಂಡು, ಕುರು, ಪಾಂಚಾಲ, ವಿದೇಹ, ವಿದರ್ಭ, ಕಾಶಿ. ರಾಜರಲ್ಲಿ ಒಂದು ಏಣಿ ಶ್ರೇಣಿಯ ಕ್ರಮ ಆರಂಭ ಆಯಿತು. ಒಬ್ಬ ಸಾಮಾನ್ಯ ರಾಜನ ನಂತರದಲ್ಲಿ ಮಹಾರಾಜ, ರಾಜಾದಿರಾಜ, ಏಕರಾಟ, ವಿರಾಟ, ಸಾಮ್ರಾಟ, ಚಕ್ರವರ್ತಿ. ಈ ಹುದ್ದೆಯನ್ನು ಪಡ್ಕೊಳ್ಳೋದಕ್ಕೆ ಅಶ್ವಮೇಧ ಯಾಗ, ರಾಜಸೂಯ ಯಾಗ, ವಾಜಪೇಯಿ ಯಾಗವನ್ನು ಮಾಡುವಂಥ ಒಂದು ಸಂದರ್ಭ ಬಂತು. ಸೈನ್ಯದಲ್ಲಿ ಕಾಲ್ದಳ ಇತ್ತು, ಗಜದಳ ಇತ್ತು, ಆಮೇಲೆ ಅಶ್ವದಳ ಇತ್ತು, ನೌಕಾದಳ ಇತ್ತು.
ಬಿಲ್ಲು ಬಾಣ ಖಡ್ಗ ಇವೆಲ್ಲವನ್ನು ಬಳಸ್ತಾ ಇದ್ರು, ಶಿರಸ್ತ್ರಾಣ ಬಳಸ್ತಾ ಇದ್ರು, ಕವಚವನ್ನು ಬಳಸ್ತಾ ಇದ್ರು. ಆದರೆ ಗೆಲುವು ಮುಖ್ಯ ಆಗಿದ್ದರಿಂದ ಕೆಲವೊಮ್ಮೆ ಮೋಸದ ದಾರಿಯನ್ನು ಅನುಸರಿಸಿದರು ಅನ್ನೋದನ್ನು ರಾಜಕೀಯ ಸ್ಥಿತಿಯಲ್ಲಿ ಬರೀಬೇಕು. ಸಾಮಾಜಿಕ ಸ್ಥಿತಿಯಲ್ಲಿ ಅವರ ಕೌಟುಂಬಿಕ ಸ್ಥಿತಿ, ಗೃಹಪತಿ ಅಥವಾ ಕುಲಪತಿ, ಕುಟುಂಬದ ಮುಖ್ಯಸ್ಥ, ಸ್ತ್ರೀಯರ ಸ್ಥಾನಮಾನ, ಅದರಲ್ಲಿ ಗಾರ್ಗಿ, ಮೈತ್ರೇಯಿ, ಘೋಷ, ಅಪಾಲ, ವಿಶ್ವವರ, ಲೋಪಮುದ್ರ ಇಂತಹ ಸ್ತ್ರೀ ರತ್ನರಿದ್ದರು. ಅವರು ಕೂಡ ಶ್ಲೋಕಗಳನ್ನು ರಚಿಸಿದರು. ಆದರೆ ಉತ್ತರ ವೇದಗಳ ಕಾಲದಲ್ಲಿ ಬಹುಪತ್ನಿತ್ವ ಮತ್ತು ಬಹುಪತಿತ್ವಗಳು ಶುರುವಾಗಿ ಅವರ ಸ್ಥಿತಿಗತಿಗಳಲ್ಲಿ ಸ್ವಲ್ಪ ಕುಸಿತ ಉಂಟಾಯಿತು ಅಂತ ನೋಡ್ತೀವಿ. ಆಮೇಲೆ ಮಹಿಳೆ ತನ್ನ ತಂದೆ ಅಥವಾ ತಂದೆ, ಗಂಡ ಹಾಗೂ ಮಕ್ಕಳ ರಕ್ಷಣೆಯಲ್ಲಿ ಉಳ್ಕೊಳ್ಳುವಂಥ ಒಂದು ಸಂದರ್ಭ ಕೂಡ ಬಂತು. ಇನ್ನು ವರ್ಣಗಳ ಬಗ್ಗೆ ಬರೀಲೇಬೇಕು, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಆಮೇಲೆ 4 ಆಶ್ರಮಗಳ ಬಗ್ಗೆ ಬರೆಯಬೇಕು. ಅದರಲ್ಲಿ 4 ಆಶ್ರಮಗಳಲ್ಲಿ ನಾವು ಗಮನಿಸ್ತಾ ಇದ್ದೀವಿ, ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ ಮತ್ತು ಸನ್ಯಾಸ. ಈ ಆಶ್ರಮ ವ್ಯವಸ್ಥೆ ಕೂಡ ಈ ವೇದಗಳ ಕಾಲದಲ್ಲಿತ್ತು. ಇನ್ನು ಆಹಾರ ಪದ್ಧತಿ, ಅವರು ಗೋಧಿ, ಬಾರ್ಲಿ, ಅಕ್ಕಿ, ಹಾಲು, ಹಣ್ಣು ಇವುಗಳನ್ನೆಲ್ಲ ಬಳಸ್ತಾ ಇದ್ರು. ವಿಶೇಷ ಸಂದರ್ಭಗಳಲ್ಲಿ ಸೋಮ ಮತ್ತು ಸುರ ಎಂಬಂತಹ 2 ಪಾನೀಯಗಳನ್ನು ಸೇವಿಸ್ತಾ ಇದ್ರು. ಉಡುಪು ಹತ್ತಿ ಮತ್ತು ಉಣ್ಣೆಯ ಬಟ್ಟೆಗಳು, ವಸ್ತ್ರ, ಆದಿ ವಸ್ತ್ರ ಮತ್ತು ನೀವಿ ಎಂಬ ಬಟ್ಟೆಗಳು. ಆಮೇಲೆ ಆಭರಣ ಪ್ರಿಯರಾಗಿದ್ದರು. ಮನರಂಜನೆಯಲ್ಲಿ ಜೂಜಾಟ, ರಥ ಓಡಿಸುವ ಸ್ಪರ್ಧೆ, ನೃತ್ಯ, ಸಂಗೀತ ಇವುಗಳ ಬಗ್ಗೆ ಬರೀಬೇಕು. ಇನ್ನು ಧಾರ್ಮಿಕ ಸ್ಥಿತಿಯಲ್ಲಿ ಸನಾತನ ಧರ್ಮ ಅತ್ಯಂತ ಪ್ರಾಚೀನವಾದ ಧರ್ಮ, ಈಗಲೂ ಇರುವಂಥ ಧರ್ಮ. ಪೂಜಾ ವಿಧಾನದಲ್ಲಿ ಪ್ರಕೃತಿಯ ಆರಾಧಕರಾಗಿದ್ದರು, ಬಹುದೇವತಾ ಆರಾಧಕರಾಗಿದ್ದರು. ಆರಂಭದಲ್ಲಿ ಸರಳವಾದಂತಹ ಯಜ್ಞಗಳಿದ್ವು, ಕ್ರಮೇಣ ಕಠಿಣವಾದಂತಹ ಯಜ್ಞಗಳು, ಪ್ರಾಣಿ ಬಲಿ ಎಲ್ಲ ಬಂತು. ದೇವರು ಪೂರ್ವವೇದಗಳ ಕಾಲದಲ್ಲಿ 3 ದೇವರುಗಳು, ಇಂದ್ರ, ಅಗ್ನಿ, ವರುಣ, ವಾಯು, ಪೃಥ್ವಿ. ಆಮೇಲೆ ಬ್ರಹ್ಮ, ವಿಷ್ಣು, ಮಹೇಶ್ವರ. ಹೀಗೆ ಬದಲಾವಣೆಯಾಗಿದ್ದನ್ನು ನಾವು ಸ್ಪಷ್ಟವಾಗಿ ಗುರುತಿಸಬೇಕು. ಆಮೇಲೆ ಹಸುವನ್ನು ಅತ್ಯಂತ ಪವಿತ್ರ ಅಂತ ಪರಿಗಣಿಸ್ತಾ ಇದ್ರು, ಅದನ್ನು ಕೊಲ್ಲಲಾರದ್ದು, ಅದರ ಹತ್ಯೆ ನಿಷೇಧ ಆಗಿತ್ತು ಅಂತ ನೋಡ್ತೀವಿ. ವಾಮಾಚಾರ, ಮಾಟ ಮಂತ್ರ ಎಲ್ಲ ಬರುತ್ತೆ ಉತ್ತರ ವೇದಗಳ ಕಾಲದಲ್ಲಿ. ಇನ್ನು ಪುರುಷಾರ್ಥಗಳಿದ್ದು, ಧರ್ಮ, ಅರ್ಥ, ಕಾಮ, ಮೋಕ್ಷಗಳು. ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಸಾಧಿಸಲೇಬೇಕಾದಂಥ 4 ಅಂಶಗಳು. ಇನ್ನು ಸಂಸ್ಕಾರಗಳು, ಷೋಡಶ ಸಂಸ್ಕಾರಗಳನ್ನು ಈ ಸನಾತನ ಧರ್ಮದಲ್ಲಿ ನೋಡ್ತೀವಿ. ನಾಮಕರಣ, ವಿವಾಹ, ಉಪನಯನ ಇತ್ಯಾದಿ. ಮೋಕ್ಷದ ಪರಿಕಲ್ಪನೆ ಸನಾತನ ಧರ್ಮದಲ್ಲಿ ಅಥವಾ ವೈದಿಕ ಧರ್ಮದಲ್ಲಿ ಮೋಕ್ಷದ ಪರಿಕಲ್ಪನೆ ಬಹಳ ಪ್ರಮುಖವಾಗಿದ್ದು, ಮೋಕ್ಷ ಎಂದರೇನು ಅಂತ ಒಂದು ಪ್ರಶ್ನೆಯನ್ನು ಕೂಡ ಕೇಳ್ತಾರೆ. ಮೋಕ್ಷ ಅಂತಂದರೆ ಈ ಹುಟ್ಟು, ಸಾವು ಮತ್ತು ಪುನರ್ಜನ್ಮ ಈ ಚಕ್ರದಲ್ಲಿ ಈ ಸನಾತನ ಧರ್ಮೀಯರಿಗೆ ನಂಬಿಕೆ ಇತ್ತು. ಪರಕಾಯ ಪ್ರವೇಶ ಅದರ ಬಗ್ಗೆ ಕೂಡ ನಂಬಿಕೆ ಇತ್ತು. ಸತ್ತಂತಹ ವ್ಯಕ್ತಿಯಿಂದ ಆತ್ಮ ಹೊರಟೋಗುತ್ತೆ ಮತ್ತು ಇನ್ನೊಂದು ವ್ಯಕ್ತಿಯನ್ನು ಸೇರುತ್ತೆ, ಪ್ರವೇಶಿಸುತ್ತೆ ಎಂಬಂತಹ ನಂಬಿಕೆ ಇತ್ತು. ಇಲ್ಲಿ ಮೋಕ್ಷ ಎಂದರೆ ಏನು ಅಂತ ಕೇಳಿದಾಗ ನೀವು ಬರೀಬೇಕು, ಆತ್ಮದ ಉದ್ದೇಶ ಪರಮಾತ್ಮನನ್ನು ಸೇರುವುದಾಗಿತ್ತು. ಆತ್ಮದ ಉದ್ದೇಶ ಏನು ಅಂತ ಕೇಳಿದ್ರೆ ಅದು ಪರಮಾತ್ಮನನ್ನು ಸೇರೋದೇ ಆಗಿರುತ್ತೆ. ಆತ್ಮ ಪರಮಾತ್ಮನೊಂದಿಗೆ ವಿಲೀನವಾಗುವುದೇ ಮೋಕ್ಷ ಅಂತ ಅನಿಸ್ಕೊಳ್ಳುತ್ತೆ. ಇದು ಈ ಸನಾತನ ಧರ್ಮದಲ್ಲಿ, ವೈದಿಕ ಧರ್ಮದಲ್ಲಿರುವ ಪ್ರಮುಖ ಅಂಶಗಳು. ಮೋಕ್ಷಕ್ಕೆ ದಾರಿಗಳನ್ನು ಹೇಳ್ತಾರೆ: ಭಕ್ತಿ, ಜ್ಞಾನ, ಕರ್ಮ, ಯೋಗ. ಪವಿತ್ರ ಗ್ರಂಥಗಳು, ವೇದಗಳು, ಉಪನಿಷತ್ತುಗಳು, ಪುರಾಣಗಳು, ರಾಮಾಯಣ, ಮಹಾಭಾರತಾದಿ ಮಹಾಕಾವ್ಯಗಳು, ಸ್ಮೃತಿಗಳು ಇವೆಲ್ಲವುಗಳನ್ನು ನೋಡ್ತೀವಿ. ಇನ್ನು ಕೊನೆಯದಾಗಿ ಆರ್ಥಿಕ ಸ್ಥಿತಿ. ನೀವು ಜಸ್ಟ್ ಉತ್ತರ ವೇದಗಳ ಕಾಲ, ಪೂರ್ವ ವೇದಗಳ ಕಾಲದಲ್ಲಿ ಏನಿತ್ತು ಅಂತ ಬರೀಬೇಕು. ಪೂರ್ವ ವೇದಗಳ ಕಾಲದಲ್ಲಿ ಹಳ್ಳಿ, ಕೃಷಿ ಇತ್ತು, ಪಶುಪಾಲನೆ ಇತ್ತು, ಉಳುಮೆ ಮಾಡುವ ಭೂಮಿಯನ್ನು ಕ್ಷೇತ್ರ ಅಂತ ಕರೀತಿದ್ರು, ಮರಗೆಲಸ, ಕುಂಬಾರಿಕೆ ಇವೆಲ್ಲ ಇತ್ತು. ಅಲ್ಪ ಪ್ರಮಾಣದಲ್ಲಿ ವ್ಯಾಪಾರ ಇತ್ತು, ವಸ್ತು ವಿನಿಮಯ ಪದ್ಧತಿ, ಜಾನುವಾರುಗಳನ್ನು ಸಂಪತ್ತು ಅಂತ ಭಾವಿಸಿದರು. ಉತ್ತರ ವೇದಗಳ ಕಾಲದಲ್ಲಿ ಏನು ಬದಲಾವಣೆ ಆಯಿತು ಇದನ್ನು ಸ್ಪಷ್ಟಗೊಳಿಸಬೇಕು. ಹಳ್ಳಿಗಳು ನಗರಗಳಾದವು. ಇದು ಬಹಳ ದೊಡ್ಡ ಬದಲಾವಣೆ. ಅದರಲ್ಲಿ ಕೆಲವು ನಗರಗಳನ್ನು ಹೆಸರಿಸಬೇಕಾಗತ್ತೆ: ಹಸ್ತಿನಾಪುರ, ಇಂದ್ರಪ್ರಸ್ಥ, ಕೌಶಂಬಿ. ಕೃಷಿ ಮುಂದುವರಿತು, ವ್ಯಾಪಾರ ಮತ್ತು ವಾಣಿಜ್ಯ ಪ್ರಾಮುಖ್ಯತೆಯನ್ನು ಪಡ್ಕೊಳ್ತು, ಆಂತರಿಕ ಮತ್ತು ಸಮುದ್ರ ವ್ಯಾಪಾರ ಇತ್ತು. ಆಮೇಲೆ ನಿಷ್ಕ ಎಂಬಂತಹ ನಾಣ್ಯವನ್ನು ಬಳಸ್ತಾ ಇದ್ರು, ವಸ್ತು ವಿನಿಮಯ ಮುಂದುವರಿತು. ಹೀಗೆ ನಾವು ಆರ್ಯರ ಕಾಲದ ಸಾಮಾಜಿಕ, ಧಾರ್ಮಿಕ, ರಾಜಕೀಯ ಸ್ಥಿತಿಯನ್ನು ನೋಡಿದಾಗ ಸಭಾ ಸಮಿತಿ ಇಂದಿನ ಪ್ರಜಾಪ್ರಭುತ್ವಕ್ಕೆ ಒಂದು ಅಡಿಗಲನ್ನು ಹಾಕಿಕೊಡ್ತು. ಗಾರ್ಗಿ, ಘೋಷ, ಅಪಾಲ ಮೊದಲಾದ ಸ್ತ್ರೀ ರತ್ನರನ್ನು ಗಮನಿಸ್ತಿದ್ದೀವಿ. ಆಮೇಲೆ ವರ್ಣಗಳು, ಆಶ್ರಮಗಳು, ಪುರುಷಾರ್ಥಗಳು ಅವರ ಒಂದು ಕೊಡುಗೆಗಳಾಗಿ ನಮಗೆ ಗಮನ ಸೆಳೆಯುತ್ತೆ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದಗಳನ್ನು ಅವರು ಮನುಕುಲಕ್ಕೆ ನೀಡಿದಂತಹ ಒಂದು ಮಾನವನ ಇತಿಹಾಸದ ಪ್ರಥಮ ಗ್ರಂಥಗಳು ಅನ್ನೋದನ್ನು ಬರೀಬೇಕು. ಇನ್ನು ಗುಪ್ತರ ಕಾಲದ ಸುವರ್ಣಯುಗ, ಇದರಲ್ಲಿ ಹೋಲಿಕೆಯನ್ನು ಮಾಡಬೇಕು. ಗ್ರೀಕ್ನ ಪೆರಿಕ್ಲಿಸ್, ಅಗಸ್ಟಸ್ ಸೀಸರ್, ಎಲಿಜಬೆತ್ ಅವರೊಂದಿಗೆ ಹೋಲಿಕೆ. ಆಮೇಲೆ ಹಿಂದೂ ಧರ್ಮದ ಪುನರುಜ್ಜೀವನ ಆಯಿತು. ಪರಮ ಭಕ್ತರಾಗಿದ್ದರು, ವಿಷ್ಣುವಿನ ಪರಮ ಭಕ್ತರು. ವಿಷ್ಣು, ಶಿವ, ದುರ್ಗೆ ಇವರ ಪೂಜೆ ಆರಂಭ ಆಯಿತು. ವಿಷ್ಣುವಿನ ಅನೇಕ ದೇವಾಲಯಗಳನ್ನು ಕಟ್ಟಿಸಿ ಅವರು ಪರಮ ಭಾಗವತರು ಅಂತ ಅನಿಸ್ಕೊಂಡ್ರು. ಅಶ್ವಮೇಧ, ರಾಜಸೂಯ, ವಾಜಪೇಯ ಯಾಗಗಳ ಪುನರಾರಂಭ ಆಯಿತು. ಇನ್ನು ಶಿಕ್ಷಣಕ್ಕೆ ಬಂದರೆ ಸ್ವತಃ ರಾಜರೇ ವಿದ್ವಾಂಸರಾಗಿದ್ದರು. ಹಾಗೆ ಅವರು ಕವಿಗಳನ್ನು ಪೋಷಿಸಿದರು. ತಕ್ಷಶಿಲೆ, ನಳಂದ, ಅಜಂತ, ಸಾರನಾಥ್ ಇವುಗಳು ಪ್ರಮುಖ ವಿಶ್ವವಿದ್ಯಾಲಯಗಳಾಗಿದ್ದವು. ಪಾಟಲಿಪುತ್ರ ಮತ್ತು ವಲ್ಲಭಿ ಶಿಕ್ಷಣ ಕೇಂದ್ರಗಳಾಗಿದ್ದವು. ಇನ್ನು ವಿಷಯಗಳು ಏನೇನಿದ್ವು ಕಲಿಸ್ತಾ ಇದ್ದದ್ದು ಅಂತ ಕೇಳಿದ್ರೆ ಪುರಾಣಗಳು, ಸಾಹಿತ್ಯ, ತತ್ವಜ್ಞಾನ, ಅಂಕಗಣಿತ, ಜ್ಯೋತಿಷ್ಯ ಇವೆಲ್ಲವನ್ನು ಕಲಿಸ್ತಾ ಇದ್ರು. ಇನ್ನು ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಬಂದರೆ ಸಂಸ್ಕೃತ ಸಾಹಿತ್ಯದ ಒಂದು ಸುವರ್ಣಯುಗ ಆಯಿತು ಅಂತ ನೋಡ್ತೀವಿ. ಇದರಲ್ಲಿ ಸಮುದ್ರಗುಪ್ತ ಏನಿದ್ದಾನೆ ಇವನನ್ನು ಕವಿಗಳ ರಾಜ ಅನ್ನೋದಾಗಿಯೇ ಹರಿಸೇನ ತನ್ನ ಅಲಹಾಬಾದ್ ಸಂಭಾಷಣದಲ್ಲಿ ಹೇಳ್ತಾನೆ. ನವರತ್ನರಿದ್ದರು 2ನೇ ವಿಕ್ರಮಾದಿತ್ಯನ ಆಸ್ಥಾನದಲ್ಲಿ. ಅದನ್ನು ನೆನಪಿಟ್ಕೊಳ್ಳೋದಕ್ಕೆ ಒಂದು ಸೂತ್ರವನ್ನು ಕೂಡ ನಾವು ಮಾಡ್ಕೊಂಡಿದ್ದೀವಿ: ಅವಕಾಶಂ ವೇಗದಕ್ಷ ಅಂತ ಹೇಳಿ.
ಈ ಅವಕಾಶಂ ವೇಗದಕ್ಷದಲ್ಲಿ ಎಲ್ಲ 9 ಜನರನ್ನು ನಾವು ನೋಡ್ತೀವಿ. ಅಂದರೆ ಅಮರಸಿಂಹ, ವರಾಹಮಿಹಿರ ಮತ್ತು ವರರುಚಿ ಇಬ್ಬರಿದ್ದಾರೆ. ಆಮೇಲೆ ಕಾಳಿದಾಸ, ಶಂಕು, ವೇತಾಳ, ಘಟಕರ್ಪರ, ಧನ್ವಂತ್ರಿ, ಕ್ಷಪಣಿಕ ಇವರೆಲ್ಲರನ್ನು ನಾವು ಗಮನಿಸ್ತೀವಿ. ಇಲ್ಲಿ ಅಮರಸಿಂಹನ ಅಮರಕೋಶ, ವರಾಹಮಿಹಿರನ ಬೃಹತ್ ಸಂಹಿತೆ, ಕಾಳಿದಾಸನ ಶಾಕುಂತಲ, ಶಂಕುವಿನ ಶಿಲ್ಪ, ವೇತಾಳನ ಮಂತ್ರ, ಘಟಕರ್ಪರನ ಕಾವ್ಯ, ಧನ್ವಂತ್ರಿಯ ವೈದ್ಯಶಾಸ್ತ್ರ, ಕ್ಷಪಣಿಕನ ಜ್ಯೋತಿಷ್ಯ ಇವೆಲ್ಲವನ್ನು ನೋಡ್ತೀವಿ. ವರರುಚಿ ಎಂಬ ಇನ್ನೊಬ್ಬ ನವರತ್ನ ಕೂಡ ಇದ್ದ. ಆತ ವ್ಯಾಕರಣಕ್ಕೆ ಹೆಸರುವಾಸಿಯಾಗಿದ್ದ ಅನ್ನೋದನ್ನು ನಾವು ನೆನಪಲ್ಲಿಟ್ಕೊಂಡಿರಬೇಕು. ಇವರಲ್ಲಿ ಕಾಳಿದಾಸ ತುಂಬ ಪ್ರಮುಖನಾಗಿದ್ದ. ಅವನು 3 ನಾಟಕವನ್ನು ಬರೀತಾನೆ: ಶಕುಂತಲ, ವಿಕ್ರಮೋರ್ವಶೀಯ, ಮಾಳವಿಕಾಗ್ನಿಮಿತ್ರ, 2 ಮಹಾಕಾವ್ಯಗಳು ರಘುವಂಶ, ಕುಮಾರ ಸಂಭವ, ಮೇಘದೂತ ಋತುಸಂಹಾರ, ಗೀತಕಾವ್ಯಗಳು. ಇದನ್ನು ಬಿಟ್ಟರೆ ಮತ್ತಾರಿದ್ದಾರೆ ಅನ್ನೋದನ್ನು ನೀವು ಮೆನ್ಷನ್ ಮಾಡಬೇಕು. ಶೂದ್ರಕ, ಭಾರವಿ, ದಂಡಿ, ವಿಶಾಖದತ್ತ, ವಿಷ್ಣು ಶರ್ಮ, ಭವಭೂತಿ, ಆಮೇಲೆ ಚರಕ, ಸುಶ್ರುತ ಇವರೆಲ್ಲ ಇದ್ರು ಅನ್ನೋದನ್ನು ನೀವು ಸಾಹಿತ್ಯದಲ್ಲಿ ಮೆನ್ಷನ್ ಮಾಡಬೇಕು. ಆಮೇಲೆ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಬಂದಾಗ ಒಂದು ಬಾಕ್ಸ್ ಹಾಕಿ ಬರೀಬೇಕು. ಏನು ಕ್ಷೇತ್ರ ಪ್ರಗತಿ ಆಯಿತು? ವಿಜ್ಞಾನ, ಗಣಿತ, ಖಗೋಳ, ವೈದ್ಯ, ಲೋಹಶಾಸ್ತ್ರ ಯಾರ್ಯಾರಿದ್ರು ಅನ್ನೋದನ್ನು ಬರೀಬೇಕು ಸ್ಪಷ್ಟವಾಗಿ. ಅದರಲ್ಲಿ ಆರ್ಯಭಟ ಬಹಳ ದೊಡ್ಡ ಹೆಸರು. ಗುಪ್ತರ ಕಾಲದ ಅತ್ಯಂತ ಶ್ರೇಷ್ಠ ವಿಜ್ಞಾನಿ ಆರ್ಯಭಟೀಯಂ, ಸೂರ್ಯ ಸಿದ್ಧಾಂತ, ರೋಮಕ ಸಿದ್ಧಾಂತ, ಸೂರ್ಯಗ್ರಹಣ, ಚಂದ್ರಗ್ರಹಣದ ಬಗ್ಗೆ ಆತ ಹೇಳಿದ್ದು, ದಶಮಾನ ಪದ್ಧತಿಯ ಬಗ್ಗೆ ಹೇಳಿದ್ದು, ಬ್ರಹ್ಮಗುಪ್ತ, ಶೃಣುದ ಮಹತ್ವ, ವರಾಹಮಿಹಿರ ಅವನ ಕೃತಿಗಳನ್ನು ಅತ್ಯಂತ ಸ್ಪಷ್ಟವಾಗಿ ನಾವು ಬರೀಬೇಕು. ಪಂಚಸಿದ್ಧಾಂತಿಕ, ಲಘು ಜಾತಕ, ಬೃಹತ್ ಜಾತಕ ಇವುಗಳನ್ನೆಲ್ಲ ಬರಿತಾನೆ. ಬೃಹತ್ ಸಂಹಿತೆಯನ್ನು ಬರಿತಾನೆ, ಆಕಾಶಕಾಯಗಳ ಬಗ್ಗೆ ಹೇಳುತ್ತೆ. ಚರಕ ಮತ್ತು ಸುಶ್ರುತ ಇವರು ಆಯುರ್ವೇದದ ಬಗ್ಗೆ ನಮಗೆ ಸಾಕಷ್ಟು ಮಾಹಿತಿಯನ್ನು ಕೊಡ್ತಾರೆ. ಧನ್ವಂತ್ರಿ ಭಾರತೀಯ ವೈದ್ಯಶಾಸ್ತ್ರದ ಪಿತಾಮಹ. ಇನ್ನು ವಾಗ್ಭಟ ಅಷ್ಟಾಂಗ ಸಂಗ್ರಹ ಬರೆದಿದ್ದಾನೆ. ಮೆಹರೌಲಿಯ ಉಕ್ಕಿನ ಸ್ತಂಭ ಇನ್ನೂ ಕೂಡ ತುಕ್ಕು ಹಿಡಿದೆ ನಮಗೆ ಆಶ್ಚರ್ಯ ಉಂಟು ಮಾಡಿದೆ. ಇನ್ನು ಕಲೆ ಮತ್ತು ವಾಸ್ತುಶಿಲ್ಪ, ಭಾರತೀಯ ದೇವಾಲಯಗಳ ಒಂದು ವಾಸ್ತುಶಿಲ್ಪದ ರಚನೆ ಆರಂಭವಾಗಿದ್ದೇ ಇವರ ಕಾಲದಲ್ಲಿ. ಮಥುರಾ, ಬನಾರಸ್, ಪಾಟ್ನಾ, ಉದಯಗಿರಿ, ದೇವಗಢ ಇಲ್ಲೆಲ್ಲ ಇದ್ದಾವೆ. ದೇವಗಢನ ದಶಾವತಾರ, ಭೂಮಾರ್ನ ಶಿವ ದೇವಾಲಯ, ಬಿಟ್ಟರ್ಗಾವ್ನ ಇಟ್ಟಿಗೆ ದೇವಾಲಯ ಇವೆಲ್ಲ ಇವರ ಪ್ರಮುಖ ದೇವಾಲಯಗಳು. ಇನ್ನು ಮೂರ್ತಿ ಶಿಲ್ಪಗಳು, ಅದರಲ್ಲಿ ಸುಲ್ತಾನ್ಗಂಜ್ನಲ್ಲಿ ದೊರೆತಂತಹ 7.5 ಅಡಿ ಎತ್ತರದ ಬುದ್ಧನ ಮೂರ್ತಿ ಏನಿದೆ ತುಂಬ ಇಂಪಾರ್ಟೆಂಟು, ಇಂಗ್ಲೆಂಡ್ನ ಬರ್ಮಿಂಗ್ಹ್ಯಾಮ್ ಮ್ಯೂಸಿಯಂನಲ್ಲಿದೆ. ಇನ್ನು ಚಿತ್ರಕಲೆ, ಗುಪ್ತರ ವರ್ಣಚಿತ್ರ ವಿಶೇಷವಾಗಿ ಗ್ವಾಲಿಯರ್ನ ಬಾಗ್ ಗುಹೆಗಳಲ್ಲಿ ಕಂಡುಬರುತ್ತೆ. ಇದನ್ನು ಬಿಟ್ಟರೆ ಅಜಂತಾದಲ್ಲಿ ಕೂಡ ಇವರ ಒಂದು ಚಿತ್ರಗಳು ಕಂಡುಬರುತ್ತದೆ. ಅದರಲ್ಲಿ ತಾಯಿ ಮತ್ತು ಮಗು, ಅಜಂತಾದ 17ನೇ ಗುಹೆಯಲ್ಲಿರುವಂತಹ ಈ ಚಿತ್ರ ಅತ್ಯಂತ ಸುಂದರವಾಗಿದೆ, ಆಕರ್ಷಕವಾಗಿದೆ. ಇದನ್ನು ಬರೆದು ಒಂದು ಕನ್ಕ್ಲೂಷನ್ನ ಬರೀಬೇಕು. ಇಲ್ಲೊಂದು ಶಬ್ದವನ್ನು ಬಳಸಲಾಗಿದೆ, ಅದನ್ನು ಸಾಧ್ಯಾದರೆ ಬಳಸಿ. ನ ಭೂತೋ ನ ಭವಿಷ್ಯತಿ, ಹಿಂದೆ ಇರಲಿಲ್ಲ, ಮುಂದಿರುತ್ತೋ ಇಲ್ಲೋ ಗೊತ್ತಿಲ್ಲ, ಅಂತಹ ಒಂದು ಶ್ರೇಷ್ಠ ಸುವರ್ಣಯುಗವನ್ನು ಸಾಧಿಸಿದ್ದಾರೆ. ಮೆಹರೌಲಿಯ ಕಬ್ಬಿಣದ ಉಕ್ಕಿನ ಸ್ತಂಭ ಇನ್ನೂ ತುಕ್ಕು ಹಿಡಿದಿಲ್ಲ, ಅದು ಆಶ್ಚರ್ಯವನ್ನು ಉಂಟು ಮಾಡಿದೆ. ಈ ಎಲ್ಲ ಅಂಶಗಳನ್ನು ಬರೀಬೇಕು. ಇನ್ನು ಅಕ್ಬರ್ನಿಗೆ ಸಂಬಂಧಪಟ್ಟಂತೆ ಜೀವನ ಮತ್ತು ಸೈನಿಕ ಸಾಧನೆ ಮಾತ್ರ ಕೇಳಿದ್ದಾರೆ. ಅವನ ಜೀವನದಲ್ಲಿ ಅಕ್ಬರನ ಮೂಲ ಹೆಸರನ್ನು ಸಾಧ್ಯಾದರೆ ಬರೀಬೇಕು. ಜಲಾಲುದ್ದೀನ್ ಮೊಹಮ್ಮದ್ ಅಕ್ಬರ್, ತಂದೆ ಹುಮಾಯೂನ್, ತಾಯಿ ಹಮೀದಾಬಾನು ಬೇಗಂ, ಅಮರಕೋಟೆ 1842, ಆಶ್ರಯ ಕೊಟ್ಟವನು ರಾಣ, ಅಮರಕೋಟೆಯ ರಾಜ, ರಾಜಪ್ರತಿನಿಧಿ ಬೈರಾಮ್, ಮಡದಿ ಜೋಧಾಬಾಯಿ, ಮಗ ಜಹಾಂಗೀರ್. ಅಲ್ಲಿಗೆ ಅವನ ಜೀವನದ ಎಲ್ಲ ಅಂಶಗಳನ್ನು ನಾವು ಕ್ರೋಢೀಕರಿಸಿ ಬರೆದಂಗಾಗತ್ತೆ. ಆಮೇಲೆ ಆತ 14ನೇ ವಯಸ್ಸಿನಲ್ಲಿ ಪಟ್ಟಕ್ಕೆ ಬಂದನ್ನು ನೆನಪು ಮಾಡಿಕೊಳ್ಬೇಕು. ಬೈರಾಮ್ ಖಾನ್ ರಾಜಪ್ರತಿನಿಧಿಯಾದ. ಅಕ್ಬರ್ ಮೊಘಲ್ ಸಾಮ್ರಾಜ್ಯವನ್ನು ರಕ್ಷಿಸಿದ. ಆಮೇಲೆ ರಜಪೂತರನ್ನು ಮಿತ್ರರನ್ನಾಗಿ ಮಾಡಿಕೊಂಡ, ದೊಡ್ಡ ಸಾಧನೆ ಅದು. ಆಮೇಲೆ ಹಿಂದೂಗಳ ಮೇಲೆ ಅನೇಕ ತೆರಿಗೆಗಳನ್ನು ರದ್ದುಗೊಳಿಸಿದ. ದೀನ್ ಇಲಾಹಿ ಎಂಬ ಧರ್ಮವನ್ನು ಸ್ಥಾಪನೆ ಮಾಡಿದ. ರಾಜ ತೋದರಮಲ್ನ ಜೊತೆಯಲ್ಲಿ ಸೇರಿ ಬಂದೋಬಸ್ತ್ ಪದ್ಧತಿಯನ್ನು ತಂದ, ಮನ್ಸಬ್ದಾರಿ ಪದ್ಧತಿಯನ್ನು ತಂದ. ಸಾಹಿತ್ಯದ ಪೋಷಣೆಗೆ ಎಲ್ಲ ಆತ ಸಾಕಷ್ಟು ಕೊಡುಗೆಯನ್ನು ಕೊಟ್ಟ. ಸಂಗೀತಕ್ಕೆ ಇವನ್ನ ಬರೆದು ಅವನ ಸೈನಿಕ ಸಾಧನೆಗೆ ಬರಬೇಕು. ಅದರಲ್ಲಿ ಬಹಳ ಮುಖ್ಯವಾಗಿ ನೆನಪಿಟ್ಕೊಳ್ಳಿ, ಸೈನಿಕ ಸಾಧನೆ ಮಾತ್ರ ಬರೆದು ಸಾಕು. 2ನೇ ಪಾಣಿಪತ್ ಕದನ, ಅದರಲ್ಲಿ ಆತ ಹೇಮುವನ್ನು ಸೋಲಿಸ್ತಾನೆ. ಆಮೇಲೆ ಗೊಂಡ್ವಾನದ 2ನೇ ಒಂದು ದಾಳಿಯಲ್ಲಿ ಗೊಂಡ್ವಾನದ ದುರ್ಗಾವತಿಯನ್ನು ಸೋಲಿಸ್ತಾನೆ. ಗುಜರಾತನ್ನು ಆಕ್ರಮಣ ಮಾಡಿ ಅಲ್ಲಿ ಮುಜಾಫರ್ ಶಾನನ್ನು ಸೋಲಿಸ್ತಾನೆ. ಬಹಳ ಇಂಪಾರ್ಟೆಂಟ್ ಏನು ಅಂತ ಕೇಳಿದ್ರೆ, ಅಲ್ಲಿ ಆತ ಸಿಕ್ರಿಯ ಬಳಿ ಒಂದು ಹೊಸ ರಾಜಧಾನಿ ಕಟ್ಟಿಸ್ತಾನೆ. ಇವತ್ತದು ಫತೇಪುರ್ ಸಿಕ್ರಿ ಅಂತ ಹೆಸರಾಗಿದೆ. ಬಂಗಾಳ ಮತ್ತು ಒರಿಸ್ಸಾಗಳನ್ನ ಗೆದ್ಕೋತಾನೆ. ಕಾಬೂಲ್ ಮತ್ತು ಕಾಶ್ಮೀರಗಳನ್ನು ತನ್ನ ಸಾಮ್ರಾಜ್ಯಗಳಿಗೆ ಸೇರಿಸ್ಕೊಳ್ತಾನೆ. ಆಮೇಲೆ 6ನೇ ಯುದ್ಧ ಬಹಳ ಪ್ರಮುಖವಾಗಿದ್ದು ರಾಣಾ ಪ್ರತಾಪ್ ಸಿಂಗ್ನ ಜೊತೆಗೆ ಹಳದಿಘಾಟ್ ಯುದ್ಧ. ಇನ್ನು ಕೊನೆಯಲ್ಲಿ ದಕ್ಷಿಣ ಭಾರತ ದಂಡಯಾತ್ರೆ, ಅದರಲ್ಲಿ ಆತ ಚಾಂದ್ ಬೀವಿಯೊಡನೆ ನಡೆದಂತಹ ಸಂಘರ್ಷವನ್ನು ನಾವು ಬರೀಬೇಕಾಗತ್ತೆ. ಕೊನೆಯಲ್ಲಿ ಅವನ ಸಾಮ್ರಾಜ್ಯದ ವಿಸ್ತಾರವನ್ನು ಈ ಥರ ಒಂದು ಚಾರ್ಟ್ ಹಾಕಿ ತೋರಿಸ್ಬಿಡಿ. ಇದು ತುಂಬ ಈಸಿ ಆಗುತ್ತೆ. ಉತ್ತರ ಪೂರ್ವ ಪಶ್ಚಿಮವಾಗಿ ತೋರಿಸಿದ್ರೆ ಸುಲಭವಾಗಿ ಅರ್ಥ ಆಗುತ್ತೆ. ಉತ್ತರದಲ್ಲಿ ಹಿಮಾಲಯ, ದಕ್ಷಿಣದಲ್ಲಿ ಗೋದಾವರಿ ನದಿ, ಪೂರ್ವದಲ್ಲಿ ಬಂಗಾಳ, ಪಶ್ಚಿಮದಲ್ಲಿ ಕಾಬೂಲ್ವರೆಗೆ ಹಬ್ಬಿತ್ತು. ಕೊನೆಯಲ್ಲಿ ಉಪಸಂಹಾರ ಬರೀಬೇಕು. ಮೊಘಲ್ ಚಕ್ರವರ್ತಿಗಳಲ್ಲಿ ಅಕ್ಬರ್ ಅತ್ಯಂತ ಶ್ರೇಷ್ಠನಾದಂತಹ ಅರಸ. ಅವನನ್ನು ಗ್ರೇಟ್ ಅಂತ ಕರಿತೀವಿ. ಅನಕ್ಷರಸ್ಥನಾಗಿದ್ದ, ಆದರೆ ಎಲ್ಲ ವಿಷಯಗಳನ್ನು ಗ್ರಹಿಸುವ ಶಕ್ತಿ ಇತ್ತು. ತಾತ್ವಿಕವಾಗಿ ಆತ ಅತ್ಯಂತ ಉನ್ನತವಾದಂತಹ ಜ್ಞಾನವನ್ನು ಗಳಿಸ್ಕೊಂಡಿದ್ದ. ಸಾಹಿತ್ಯಕ್ಕೆ ಕೊಡುಗೆ ಕೊಟ್ಟ, ಇತಿಹಾಸಕ್ಕೆ ಕೊಡುಗೆ ಕೊಟ್ಟ, ಸಂಗೀತಕ್ಕೆ ಕೊಡುಗೆ ಕೊಟ್ಟ. ಹಾಗೆ ಅವನನ್ನು ನಾವು ಮಹಾಶಯ ಅಂತ ಕರಿತೀವಿ ಅನ್ನೋದನ್ನು ಹೇಳಬೇಕು. ಇನ್ನು ಹತ್ತಂಗದ ಕೊನೆಯ ಪ್ರಶ್ನೆಯಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಒಂದು ಕಾರಣ ಪರಿಣಾಮ, ಆರಂಭದಲ್ಲಿ ಇದನ್ನು ಏನಂತ ಕರಿತಾ ಇದ್ರು, ಇದನ್ನು ಬರೀಬೇಕು. ಸಿಪಾಯಿ ದಂಗೆ ಅಂತ ಬ್ರಿಟಿಷರು ಕರೆದ್ರು. ಭಾರತೀಯರು ಇದನ್ನು ಭಾರತೀಯ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ
ಅಥವಾ ರಾಷ್ಟ್ರೀಯ ಹೋರಾಟ ಅಂತ ಕರೆದ್ರು. ಹಾಗಾದರೆ ಇದು ಕೇವಲ ಆ ಕ್ಷಣಕ್ಕೆ ಆದ್ದಲ್ಲ, ಅನೇಕ ವರ್ಷಗಳ ಒಂದು ಅತೃಪ್ತಿಯ ಸ್ಫೋಟ ಆಗಿತ್ತು. ಇದು ಕಾರಣಗಳಲ್ಲಿ ರಾಜಕೀಯ ಕಾರಣ, ಅದರಲ್ಲಿ ವಿಶೇಷವಾಗಿ ಸಹಾಯಕ ಸೈನ್ಯ ಪದ್ಧತಿ ಮತ್ತು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ, ಅದರ ವಿರುದ್ಧ ಭಾರತೀಯರು ಒಂದಾಗ್ತಾರೆ. ಆಡಳಿತಾತ್ಮಕ ಕಾರಣದಲ್ಲಿ ಕಾನೂನಿನ ಆಡಳಿತ ಅಂತ ಹೇಳ್ತಾರೆ, ಆದರೆ ಆ ಕಾನೂನಿನ ಆಡಳಿತವನ್ನು ಅವರು ಬ್ರಿಟಿಷರಿಗೆ ಅನ್ವಯಿಸುವುದಿಲ್ಲ. ಇನ್ನು ಆರ್ಥಿಕ ಕಾರಣಗಳಿಗೆ ಬಂದರೆ ಭಾರತೀಯ ನೌಕರರಿಗೆ ಅತ್ಯಂತ ಕಡಿಮೆ ಸಂಬಳ ಇದ್ದದ್ದು, ಆಮೇಲೆ ಭಾರತೀಯ ಗೃಹ ಕೈಗಾರಿಕೆಗಳನ್ನು ನಾಶ ಮಾಡಿದ್ದು, ಕೈಗಾರಿಕೆಗಳನ್ನು ಕೆಡವಿ ಹಾಕಿದ್ದು, ಕುಶಲಕರ್ಮಿಗಳು ನಿರುದ್ಯೋಗಿಗಳಾಗಿದ್ದು, ಗುಡಿ ಕೈಗಾರಿಕೆಗಳು ನಾಶ ಆಗಿದ್ದು, ರಫ್ತು ಪ್ರಧಾನ ರಾಷ್ಟ್ರವನ್ನು ಆಮದು ಪ್ರಧಾನ ರಾಷ್ಟ್ರವನ್ನಾಗಿ ಬದಲಾಯಿಸಿದ್ದು, ಪರಿಣಾಮ ಭಾರತೀಯರು ಕಡು ಬಡತನಕ್ಕೆ ನೂಕಲ್ಪಟ್ಟರು. ಇದು ಒಂದು ಕಾರಣ. ಇನ್ನು ಸಾಮಾಜಿಕ ಕಾರಣದಲ್ಲಿ ನಾವು ನೋಡ್ತೀವಿ, ನಮ್ಮ ರೀತಿ ರಿವಾಜುಗಳನ್ನು ಬದಲಾಯಿಸಲಿಕ್ಕೆ ಹೊರಟರು. ಅದನ್ನು ಹಿಂದೂಗಳು ಮತ್ತು ಮುಸಲ್ಮಾನರು ಖಂಡಿಸ್ತಾರೆ ಅಂತ ನೋಡ್ತೀವಿ. ಧಾರ್ಮಿಕ ಕಾರಣಗಳಿಗೆ ಬಂದರೆ ಎಲ್ಲ ಕಡೆ ಧರ್ಮ ಪ್ರಚಾರವನ್ನು ಮಾಡ್ತಾರೆ, ಭಾರತೀಯ ಧರ್ಮಗಳನ್ನು ದೇವರುಗಳನ್ನು ಹೀಯಾಳಿಸ್ತಾರೆ, ಶಿಕ್ಷಣದ ಮೂಲಕ ಧರ್ಮ ಪ್ರಚಾರ ಮಾಡಲಿಕ್ಕೆ ನೋಡ್ತಾರೆ. ಇದರ ವಿರುದ್ಧ ಭಾರತೀಯರು ತಿರುಗಿ ಬೀಳ್ತಾರೆ. ಇನ್ನು ಸೈನಿಕ ಕಾರಣಗಳಲ್ಲಿ ಬಂದರೆ ಅತ್ಯಂತ ಕಡಿಮೆ ವೇತನ, ಬಡ್ತಿ ಇರಲಿಲ್ಲ. ಜನರಲ್ ಸರ್ವಿಸ್ ಎನ್ಲಿಸ್ಟ್ಮೆಂಟ್ ಆ್ಯಕ್ಟ್ 1856ರಲ್ಲಿ ಲಾರ್ಡ್ ಕ್ಯಾನಿಂಗ್ ಜಾರಿಗೆ ತರ್ತಾನೆ. ಇದು ವಿದೇಶಗಳಿಗೆ ಸೇವೆಯನ್ನು, ಸಾಗರದ ಆಚೆಯ ಸೇವೆಗೆ, ಜನರಲ್ ಸರ್ವಿಸ್ ಎನ್ಲಿಸ್ಟ್ಮೆಂಟ್ ಕಾಯ್ದೆಯ ಪ್ರಕಾರ ಸಾಗರದ ಆಚೆ ಸೇವೆಗೆ ಹೋಗಬೇಕಾಗತ್ತೆ. ಇದು ಬಹಳಷ್ಟು ಸೈನಿಕರಿಗೆ ಅಷ್ಟು ಹಿಡಿತಕ್ಕೆ ಬಂದಂತಹ, ಅಷ್ಟು ಒಳಿತಾದಂತಹ ವಿಚಾರ ಆಗಿರಲಿಲ್ಲ. ಯಾಕೆಂದರೆ ಆ ಕಾಲದಲ್ಲಿ ಸಾಗರವನ್ನು ದಾಟಿ ಹೋಗೋದು, ಸಮುದ್ರ ದಾಟಿ ಹೋಗೋದು ಅಷ್ಟೊಂದು ಸಮಂಜಸ ಅಲ್ಲ, ಅದೊಂದು ಪಾಪ ಕಾರ್ಯ ಅಂತಲೇ ನಮ್ಮ ಭಾರತದಲ್ಲಿ ನಂಬಿಕೆ ಇತ್ತು. ಹೀಗೆ ಇವೆಲ್ಲವುಗಳನ್ನು ನಾವು ಇಲ್ಲಿ ಬರೀಬೇಕು. ಮತ್ತು 75,000 ಸೈನಿಕರನ್ನು ತೆಗೆದುಹಾಕಿದ್ದು ಅವಧಿನಿಂದ, ಇದು ಒಂದು ದೊಡ್ಡ ಕಾರಣ. ಆಮೇಲೆ ತಕ್ಷಣದ ಕಾರಣಕ್ಕೆ ಬರ್ತೀರಿ, ಹೊಸದಾಗಿ ಶೋಧ ಆದಂತಹ ಒಂದು ಎನ್ಫೀಲ್ಡ್ ಬಂದೂಕನ್ನು ಕೊಡ್ತಾರೆ. ಅದಕ್ಕೆ ತುಂಬುವಂತಹ ತೋಟಗಳಿಗೆ ದನ ಮತ್ತು ಹಂದಿಯ ಕೊಬ್ಬನ್ನು ಸವರಿದ್ದಾರೆ ಅನ್ನೋ ವದಂತಿ ಹಬ್ಬತ್ತೆ. ಇದರಿಂದ ಆ ಎನ್ಫೀಲ್ಡ್ ಬಂದೂಕನ್ನು ಬಳಸ್ಕೊಳ್ಳೋದಕ್ಕೆ ಹಿಂದೂಗಳು ಒಪ್ಪಲ್ಲ, ಮುಸಲ್ಮಾನರು ಒಪ್ಪಲ್ಲ. ಪರಿಣಾಮವಾಗಿ ಬ್ಯಾರಕ್ಪುರದ ಮಂಗಲ್ ಪಾಂಡೆ ಏನು ಮಾಡ್ತಾನೆ ಅಂತ ಕೇಳಿದ್ರೆ, ಸಾರ್ಜೆಂಟ್ ಎಂಬುದನ್ನು ಕೊಲ್ಲೋ ಮೂಲಕ ದಂಗೆ ಸ್ಫೋಟಗೊಳ್ಳೋದಕ್ಕೆ ಕಾರಣ ಆಗ್ತಾನೆ. ಇನ್ನು ಪರಿಣಾಮಗಳ ಕಡೆಗೆ ಬರೀಬೇಕು. ಭಾರತೀಯರ ರಾಷ್ಟ್ರಾಭಿಮಾನ, ಹಿಂದೂ ಮುಸ್ಲಿಂ ಏಕತೆ, ಗವರ್ನರ್ ಜನರಲ್ ಎಂಬ ಪದನಾಮ ಹೋಗಿ ವೈಸ್ರಾಯ್ ಎಂಬ ಪದನಾಮ ಬಂತು. ಲಾರ್ಡ್ ಕ್ಯಾನಿಂಗ್ ಮೊದಲ ಕೊನೆಯ ಗವರ್ನರ್ ಜನರಲ್ ಹೌದು, ಮೊದಲ ವೈಸ್ರಾಯ್ ಕೂಡ ಹೌದು. ಆಮೇಲೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತ, ತುಂಬ ಇಂಪಾರ್ಟೆಂಟ್ ವಿಷಯ ಏನು ಅಂತಂದರೆ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಆಳ್ವಿಕೆ ಕೊನೆಗೊಂಡಿತು. ರಾಣಿ ನೇರವಾಗಿ ಆಳ್ವಿಕೆಯನ್ನು ವಹಿಸಿಕೊಂಡು ಅವಳೊಂದು ಘೋಷಣೆಯನ್ನು ಕೊಟ್ಟಳು. ಅದರಲ್ಲಿ ಇನ್ನು ಮುಂದೆ ನಾವು ಯಾವುದೇ ದೇಶ ರಾಜ್ಯಗಳನ್ನು ವಿಲೀನಗೊಳಿಸಿಕೊಳ್ಳುವುದಿಲ್ಲ, ದತ್ತು ತೆಗೆದುಕೊಳ್ಳುವ ಅವಕಾಶ ನೀಡ್ತೀವಿ, ಭಾರತೀಯರ ಧಾರ್ಮಿಕ ನಂಬಿಕೆಗಳಲ್ಲಿ ಹಸ್ತಕ್ಷೇಪ ಮಾಡೋದಿಲ್ಲ, ಆಡಳಿತದಲ್ಲಿ ಹೆಚ್ಚಿನ ಅವಕಾಶ ಕೊಡ್ತೀವಿ ಅಂತ. ಕೊನೆಯದಾಗಿ ಮೊಘಲ್ ಸಾಮ್ರಾಜ್ಯ ನಾಶ ಆಯಿತು. ಬಹದ್ದೂರ್ ಶಾ ಜಾಫರ್ನ ರಂಗೂನ್ಗೆ ಗಡೀಪಾರು ಮಾಡಿದ ಮೇಲೆ ಆ ಸಂತತಿ ಕೊನೆಗೊಂಡಿತು ಅಂತ ನೋಡ್ತೀವಿ. ಹೀಗೆ 1857ರ ದಂಗೆ ಆರಂಭಗೊಂಡಿದ್ದು ಯಾರಿಂದ ಅಂತ ಕೇಳಿದರೆ, ಸಿಪಾಯಿಗಳಿಂದ ಆರಂಭ ಆಯಿತು, ಆಮೇಲೆ ರಾಜರ ಹೋರಾಟವಾಯಿತು, ಕೊನೆಗೆ ಜನಸಾಮಾನ್ಯರು ಪಾಲ್ಗೊಳ್ಳುವುದರೊಂದಿಗೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಆಯಿತು ಅನ್ನೋದನ್ನು ನಾವು ಸ್ಪಷ್ಟವಾಗಿ ಬರೀಬೇಕಾಗತ್ತೆ. ಇನ್ನು ಭಾಗ ಈಗ ಬಂದರೆ ಸರಿಯಾಗಿ ಏನು ಮಾಡಬೇಕು ಅಂತ ಕೇಳಿದ್ರೆ, ಕಾಲಾನುಕ್ರಮವನ್ನು ಸರಿಯಾಗಿ ಕೇವಲ CADB ಅಂತ ಬರೋದಲ್ಲ. ಸಿ ಅಂದರೆ ಏನು? ನರ್ಮದಾ ನದಿ ಕಾಳಗ ಮೊದಲನೇ ತರೈನ ಕದನ, ಸತಿ ನಿಷೇಧ ಕಾಯ್ದೆ ಜಾರಿಗೆ ಬಂದಿದ್ದು, ಭಾರತ ಬಿಟ್ಟು ತೊಲಗಿ ಚಳುವಳಿ, ಈ ಥರ ಬರೆದು ಬಿಡಬೇಕು. ಆಮೇಲೆ ಮ್ಯಾಪನ್ನು ಯಾವಾಗಲೂ ನೆನಪಲ್ಲಿಟ್ಕೊಂಡಿರಿ, ಮ್ಯಾಪನ್ನು ಚೆನ್ನಾಗಿ ಪ್ರಿಪೇರ್ ಮಾಡ್ಕೊಳ್ಳಿ. ಪಾಟಲಿಪುತ್ರ ಏನು ಬರೀಬೇಕು? ಇಂದಿನ ಏನಾದರೂ ಬರೆಯುವಂಗಿಲ್ಲ, ನಮ್ಮ ಪುಸ್ತಕದಲ್ಲಿ ಏನು ಕೊಟ್ಟಿದ್ದಾರೆ ಅದನ್ನೇ ಬರೀಬೇಕಾಗತ್ತೆ. ಐತಿಹಾಸಿಕ ಮಹತ್ವಗಳ ಕಡೆಗೆ ಹೆಚ್ಚು ಗಮನ ಕೊಡಬೇಕಾಗತ್ತೆ. ಇದರ ಇಂದಿನ ಹೆಸರು ಪಾಟ್ನಾ, ಬಿಹಾರ್ನಲ್ಲಿದೆ. ಮೌರ್ಯರ ಮತ್ತು ಗುಪ್ತರ ರಾಜಧಾನಿಯಾಗಿತ್ತು. 3ನೇ ಬೌದ್ಧ ಮಹಾಸಮ್ಮೇಳನ ನಡೆದಿತ್ತು ಅಂತ ಬರೀಬೋದು. ಹಳೆಬೀಡಿಗೂ ಅಷ್ಟೇ ಏನೇನು ಬರೀಬೋದು ಅಂತ ನೋಡ್ತಾ ಬಂದರೆ, ಹಳೆಬೀಡು ಹಾಸನದಲ್ಲಿದೆ, ಹೊಯ್ಸಳರ ರಾಜಧಾನಿಯಾಗಿತ್ತು. ಹೊಯ್ಸಳೇಶ್ವರ ದೇವಾಲಯ ಇದೆ. ದೋರ ಸಮುದ್ರ ಅನ್ನೋದರ ಹಳೆಯ ಹೆಸರು. ಬಿಜಾಪುರ ಆದಿಲ್ಶಾಹಿಗಳ ರಾಜಧಾನಿ. ಗೊಳಗುಮಟ ಇದೆ. 2ನೇ ಇಬ್ರಾಹಿಂ ಆದಿಲ್ ಶಾ ಗೊಳಗುಮಟವನ್ನು ಕಟ್ಟಿಸ್ತಾನೆ. ಮೊಹಮ್ಮದ್ ಆದಿಲ್ ಶಾ ಗೊಳಗುಮಟವನ್ನು ಕಟ್ಟಿಸ್ತಾನೆ. 2ನೇ ಇಬ್ರಾಹಿಂ ಆದಿಲ್ ಶಾ ಕಟ್ಟಿಸಿದಂತಹ ಇಬ್ರಾಹಿಂ ರೋಜಾ ಇದೆ. ಹೀಗೆ ಹಲವಾರು ವಿಚಾರಗಳನ್ನು ಬರೀಬೋದು. ಈಗ ಅದನ್ನು ವಿಜಯಪುರ ಅಂತ ಕರೀತಾರೆ ಅನ್ನೋದನ್ನು ಬರೀಬೋದು. ಇನ್ನು ಕಲ್ಕತ್ತಾಕ್ಕೆ ಸಂಬಂಧಪಟ್ಟಂತೆ ಪಶ್ಚಿಮ ಬಂಗಾಳದಲ್ಲಿದೆ. ಬ್ರಿಟಿಷ್ ವಸಾಹತುಗಳ ಮೊದಲ ರಾಜಧಾನಿ. ಹುಗ್ಲಿ ನದಿ ದಂಡೆಯ ಮೇಲಿದೆ. ಸ್ವಾಮಿ ವಿವೇಕಾನಂದರು ಇಲ್ಲಿ ಬೆದೂರು ಮಠವನ್ನು ಆರಂಭಿಸ್ತಾರೆ. ಇದೆಲ್ಲ ಬರೀಬೋದು. ದಂಡಿ ಗುಜರಾತ್ನಲ್ಲಿದೆ. ಗಾಂಧೀಜಿಯವರು ದಂಡಿ ಸತ್ಯಾಗ್ರಹವನ್ನು ಗುಜರಾತಿನ ಸಬರಮತಿಯಿಂದ ಆಶ್ರಮಿಸಿ ದಂಡಿಯಲ್ಲಿ ಮುಕ್ತಾಯಗೊಳಿಸ್ತಾರೆ ಅಂತ ನೋಡ್ತೀವಿ. ಆಮೇಲೆ ಉಪ್ಪಿನ ಸತ್ಯಾಗ್ರಹ ಅಥವಾ ದಂಡಿ ಮಾರ್ಚ್ ಅಂತಲೇ ಇದು ಹೆಸರಾಗಿದೆ. ಈ ಥರ ನಾವು ಬರೀಬೇಕು. ಬಿಡಿಸುವಾಗ ಗಮನಿಸ್ಕೊಳ್ಳಿ, ಈ ಥರ ನಿಮಗೆ ಮ್ಯಾಪನ್ನು ಕೊಟ್ಟಿರ್ತಾರೆ. ಯಾವಾಗಲೂ ಇಲ್ಲಿ ಕೊಟ್ಟನ್ನಷ್ಟನ್ನೇ ನಾವು ಇಲ್ಲಿ ಗಮನಿಸ್ತಾ ಬಂದರೆ, ಪಾಟಲಿಪುತ್ರವನ್ನು ಬಿಡಿಸುವಾಗ ನೀವು 2 ಅಂಶ ನೆನಪಲ್ಲಿ ಇಟ್ಕೊಂಡಿರಿ. ಮೊದಲನೇ ಅಂಶ ನೋಡಿ, ಭಾರತದಲ್ಲಿ ಈ ಥರ ಒಂದು ಹಂಪ್ ಇರ್ತದೆ. ಈ ಹಂಪಿನ ಒಂದು ಚೂರು ಈಚೆಗೆ ಬಿಡಿಸ್ಬೇಕು ಪೂರ್ವದ ಕಡೆಗೆ. ಆಮೇಲೆ ನೋಡಿ, ಇಲ್ಲೊಂದು ಥರ ಇದೆ. ಸೊ ಈ ಥರದ ಊನ ಮಧ್ಯಭಾಗದಿಂದ ಒಂದು 2 ಸೆಂಟಿಮೀಟರ್ನಷ್ಟು ನೀವು ಮುಂದೆ ಕೆಳ್ಕೊಂಡ್ರೆ ಆವಾಗ ನಮಗೆ ಏನು ಸಿಗುತ್ತೆ ಕೇಳಿದ್ರೆ ಪಾಟಲಿಪುತ್ರ ಸಿಗುತ್ತೆ. ಆಮೇಲೆ ದಂಡಿ ನೋಡಿ, ಇದನ್ನು ಹಿಂಗೆ ಸೇರಿಸ್ಬಿಟ್ರಾಯ್ತು.
ಈ ಥರ ಸೇರಿಸುವಾಗ ನಮ್ಗೆ ಏನು ಸಿಗತ್ತಲ್ಲ ಅದೇ ದಂಡಿ ಆಗಿರುತ್ತದೆ. ಆಮೇಲೆ ನಿಮಗೆ ಯಾವಾಗಲೂ ಹೇಳಿದ ಪ್ರಕಾರ ಕಲ್ಕತ್ತಾವನ್ನು ಬಿಡಿಸುವಾಗ ಗಮನದಲ್ಲಿ ಇಟ್ಕೊಂಡಿರಿ, ಇಲ್ಲೊಂದು ಏನು ಟೇಬಲ್ ಇದೆ, ಈ ಟೇಬಲಿನ ಆರಂಭದಲ್ಲಿ ನಾವೇನು ಮಾಡಬೇಕು, ಕಲ್ಕತ್ತಾವನ್ನು ಬಿಡಿಸ್ಬೇಕು. ಇನ್ನು ಕರ್ನಾಟಕದ ಪ್ಲೇಸನ್ನು ಬಿಡಿಸ್ಕೊಳ್ಳುವಾಗ ಯಾವಾಗಲೂ ನೆನಪಿಟ್ಕೊಳ್ಳಿ, ಇಲ್ಲಿ ನಾವು 2 ಲಕ್ಷ್ಮಣ ರೇಖೆ ಹಾಕೋಬೇಕು. ನೋಡಿ, ಇಲ್ಲೊಂದು ಮೀಸೆ ಥರ ಇದೆ ಅಥವಾ ಮನುಷ್ಯನ ತುಟಿ ಥರ ಇದೆ. ನಾವು ಹಿಂಗೆ ಮಾಡಿದ್ರೆ ಒಂದು ತುಟಿ ಆಯಿತು. ಇದರ ಮೇಲ್ಗಡೆಗೆ ನಾವು ಒಂದು ಲೈನನ್ನು ಹಾಕೋಬೇಕು, ಹೀಗೆ ಸ್ಟ್ರೈಟ್ ಲೈನ್ ಹಾಕೋಬೇಕು. ಆಮೇಲೆ ಇಲ್ಲಿ ನೋಡಿ, ಗಮನಿಸಿ, ಇಲ್ಲಿ ಹಾವಿನ ಮರಿ ಥರ ಇದೆ, ಇಲ್ಲೊಂದು ಹಾವಿನ ಮರಿ ಇದೆ, ಮತ್ತೊಂದು ಹಾವಿನ ಮರಿ ಇದೆ. ಇದ್ರ ಮೇಲ್ಗಡೆ ಪಾಂಡಿಚೇರಿಯನ್ನು ನಾವು ಬಿಡಿಸ್ಕೋಬೋದು ಈಸಿಯಾಗಿ. ಆ ಪಾಂಡಿಚೇರಿ ತಲೆ ಮೇಲ್ಗಡೆ ಒಂದು ಗೆರೆ ಹಾಕೋಬೇಕು. ಆಮೇಲೆ ನಾವು ದೆಹಲಿಯನ್ನೆಲ್ಲ ಬಿಡಿಸುವಾಗ ಇಲ್ಲಿ ಮಧ್ಯದಲ್ಲಿ ಒಂದು ಗೆರೆ ಹಾಕೋತೀವಿ. ಹೌದಾ, ಈ ಗೆರೆಯನ್ನು ಹಾಕೊಂಡ್ಬಿಟ್ರೆ ನಮಗೆ ಬಹಳ ಸುಲಭ. ಆರಂಭದಲ್ಲಿ ಗೆರೆಯ ಆರಂಭದಲ್ಲಿ ಬೀದರ್ ಬರುತ್ತೆ, ಆಮೇಲೆ ಬಿಜಾಪುರ ಬರುತ್ತೆ, ಆಮೇಲೆ ಬಾದಾಮಿ ಬರುತ್ತೆ, ಆಮೇಲೆ ಹಂಪಿ, ಆಮೇಲೆ ಹಳೇಬೀಡು ಹಾಗೂ ಕೊನೆಗೆ ಶ್ರೀರಂಗಪಟ್ಟಣ. ಈ ಥರ ನಾವು ಬಿಡಿಸ್ಕೋಬೇಕು. ಈ ಥರ 2 ಲಕ್ಷ್ಮಣ ರೇಖೆ ಹಾಕ್ಕೊಂಡ್ರೆ ಬಹಳ ಈಸಿಯಾಗಿ ಇರುತ್ತೆ. ಇದನ್ನು ಈ ಥರ ಸ್ಪಷ್ಟವಾಗಿ ನಾವು ಮ್ಯಾಪನ್ನು ಬಿಡಿಸ್ಬಿಟ್ರೆ ನಮಗೆ ಯಾವುದೇ ಅಂಕಗಳು ಕೂಡ ಹೋಗೋಲ್ಲ. ಇದು ಒಂದು ಪ್ರಯತ್ನ. ಇದೊಂದು ಮಾದರಿ ಉತ್ತರ ಪತ್ರಿಕೆ. ಈ ಮಾದರಿ ಉತ್ತರ ಪತ್ರಿಕೆಯ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಈ ಮಾದರಿ ಉತ್ತರ ಪತ್ರಿಕೆಯನ್ನು ನೀವು ಚೆನ್ನಾಗಿ ನೋಡ್ಕೊಳ್ಳಿ. ಒಂದು ಐಡಿಯಾ ಬಂದಿದೆ ನಿಮಗೆ ಹೆಂಗೆ ಬರೀಬೇಕು ಅಂತ. ಇದನ್ನು ನೀವು ಫಾಲೋ ಮಾಡಿದ್ರೆ ಖಂಡಿತ ನಿಮ್ಮ ಆನ್ಸರ್ ಪೇಪರಿಗೆ 100ಕ್ಕೆ 100 ಬರೋದರಲ್ಲಿ ಯಾವುದೇ ಡೌಟ್ ಇಲ್ಲ. 100ಕ್ಕೆ 100 ಅಂದರೆ ಇಂಟರ್ನಲ್ ಮಾರ್ಕ್ಸ್ ಸೇರಿಸ್ಕೊಂಡು 80ಕ್ಕೆ 80 ತೆಗೆದುಕೊಳ್ಳುವಲ್ಲಿ ಯಾವ ತೊಂದರೆಯೂ ಇಲ್ಲ. ಹಾಗಾಗಿ ಈ ಕೆಲವೊಂದಿಷ್ಟು ಸೂತ್ರಗಳನ್ನು ಅಳವಡಿಸ್ಕೊಳ್ಳಿ, ಅಂಡರ್ಲೈನ್ ಮಾಡಿ, ಸಂಪೂರ್ಣವಾದ ಉತ್ತರವನ್ನು ಬರೀರಿ ಮತ್ತು 100ಕ್ಕೆ 100 ಅಥವಾ 80ಕ್ಕೆ 80 ತೆಗೆದುಕೊಳ್ಳುವಂಥ ಎಲ್ಲ ಪ್ರಯತ್ನ ಮಾಡಿ. ಆ ಪ್ರಯತ್ನಕ್ಕೆ ಖಂಡಿತ ನಿಮಗೆ ಈ ಒಂದು ಮಾದರಿ ಉತ್ತರ ಪತ್ರಿಕೆ ನೆರವಾಗುತ್ತೆ ಅಂತ ಆಶಿಸ್ತಾ, ಈ ಮಾದರಿ ಉತ್ತರ ಪತ್ರಿಕೆಯನ್ನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅದರ ಲಿಂಕನ್ನು ಕೊಟ್ಟಿರ್ತೀನಿ, ಅದನ್ನು ನೋಡಿ ಬೇಕಾದರೆ ಡೌನ್ಲೋಡ್ ಮಾಡಿಕೊಂಡು ಅಭ್ಯಾಸ ಮಾಡಿ ಮತ್ತು ವಾರ್ಷಿಕ ಪರೀಕ್ಷೆಯನ್ನು ತುಂಬ ಚೆನ್ನಾಗಿ ಮಾಡಿ ಅಂತ ಹೇಳ್ತಾ ನಾವು ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ. ಅತ್ಯಂತ ಶೀಘ್ರವಾಗಿ ನಾವು ಇದೇ ಥರ ಒಂದು ಮಾಡೆಲ್ ಉತ್ತರದೊಂದಿಗೆ ಮೊದಲ 3 ಮಾಡೆಲ್ ಕ್ವಶನ್ ಆನ್ಸರ್ಗಳನ್ನು ಕೂಡ ನಾವು ನೋಡೋಣ. ಆಲ್ರೆಡಿ 1 ನೋಡಿದ್ದೀವಿ, 2 ಮತ್ತು 3 ಮಾಡೆಲ್ ಆನ್ಸರ್ ಇದೇ ಥರ ನೋಡಿ ಹೇಗೆ ಬರೀಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ. ಅಲ್ಲಿಯವರೆಗೂ ಟೇಕ್ ಕೇರ್ ಮತ್ತು ಅಭ್ಯಾಸವನ್ನು ಚೆನ್ನಾಗಿ ಮಾಡಿ. ಧನ್ಯವಾದಗಳು.